ಪೂರ್ವಕಾಲ ಅಂತ 4ನೇ ಅಧ್ಯಾಯ ಅದರ 9 ಮತ್ತು 10 ವಚನಗಳಲ್ಲಿ ನಾವು ತೆಗೆದು ಓದ್ಕೊಳ್ಳೋದು. ಅಹರಯೇಲನು ಆರಾಮನ ಮಗನು, ಯಾಬೇಜನು ತನ್ನ ಅಣ್ಣ ತಮ್ಮಂದಿರಲ್ಲಿ ಧನವಂತನಾಗಿದ್ದನು. ಇವನನ್ನು ಬಹು ವೇದನೆಯಿಂದ ಹೆತ್ತೆವೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವರ ಮೊರೆಯನ್ನು ಆಲಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ಒಬ್ಬ ವ್ಯಕ್ತಿ ಹೆಸರು ಬರೆಯಲ್ಪಟ್ಟಿದೆ. ಮೊದಲನೇ ಪೂರ್ವಕಾಲ ವೃತ್ತಾಂತ ನಾವು ಓದಿದಾದರೆ ಎಲ್ಲ ಹೆಸರುಗಳು ಅದರಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಹೆಸರುಗಳು ಇಸ್ರಾಯೇಲರ 12 ಗೋತ್ರದ ಅವರ ವಂಶಾವಳಿಯ ಹೆಸರುಗಳೆಲ್ಲ ಕೂಡ ದೇವರ ಆತ್ಮನು ಅಲ್ಲಿ ಬರೆದಿಟ್ಟಿದ್ದಾರೆ. ಒಂದು ಹೆಸರು ಅಲ್ಲಿ ಬರೆದಿದ್ದಾನಂದರೆ ದೇವರು ಆ ವ್ಯಕ್ತಿಗೆ ಮಹತ್ವ ಕೊಟ್ಟಿದ್ದಾನೆ ಅಥವಾ ಪ್ರಾಮುಖ್ಯತೆ ಕೊಟ್ಟಿದ್ದಾನೆ, ಅವರ ನೆನಪು ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಇವತ್ತು ನಾವುಗಳು ದೇವರ ಸಭೆಯಲ್ಲಿ ಚರ್ಚಿನಲ್ಲಿ ಇದ್ದೇವಂದರೆ ನಮ್ಮ ಹೆಸರು ಕೂಡ ದೇವರು ಪರಲೋಕದಲ್ಲಿ ಆತನು ಮಹತ್ವ ಎಂಬುದಾಗಿ ಎಣಿಸಿ, ನಾವು ಪ್ರಾಮುಖ್ಯತೆ ಎಂಬುದಾಗಿ ಎಣಿಸಿ, ನಾವು ನಮ್ಮನ್ನು ಈಗೋ ಒಳ್ಳೆ ವ್ಯಕ್ತಿಗಳೆಂಬುದಾಗಿ ನೆನೆಸಿ ಇವತ್ತು ನಮ್ಮನ್ನು ದೇವರ ಸನ್ನಿಧಿಗೆ ನಡೆಸಿ ದೇವರ ವಾಕ್ಯವನ್ನು ಕೇಳುವಂತೆ ಮಾಡಿದ್ದ. ದೇವರಿಗೆ ಸ್ತೋತ್ರವಾದ. ಹಲ್ಲೆಲೂಯಾ. ಒಂದೊಂದು ಹೆಸರುಗಳನ್ನು ಉಚ್ಚಾರಣೆ ಮಾಡೋದಕ್ಕೂ ಆಗಲ್ಲ ಪ್ರಿಯರೇ. ಈ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ನೀವು ಹೆಸರುಗಳನ್ನು ನೆನಪು ಮಾಡಿಕೊಂಡಿದ್ರೆ ಓದಿದ್ರೆ ಆ ಉಚ್ಚಾರಣೆ ಮಾಡೋಕ್ಕೆ ಬಾಯಲ್ಲಿ ಅನ್ನೋಕ್ಕಾಗಲ್ಲ. ಅಂಥ ಹೆಸರುಗಳು ಕೂಡ ಬೈಬಲಲ್ಲಿ ಪರಿಶುದ್ಧಾತ್ಮ ದೇವರು ಬರೆದಿಟ್ಟಿದ್ದಾರೆ. ಅಂದರೆ ಈಗ ನಮ್ಮ ಹೆಸರುಗಳು ಸೂಕ್ಷ್ಮವಾಗಿ ನಾವು ಇರ್ಬೋದು, ಅಥವಾ ನಮಗೆ ಪ್ರೊನೌನ್ಸಿಯಸ್ ಮಾತಾಡುವುದಕ್ಕೆ, ನಾಲಿಗೆಯಿಂದ ಉಚ್ಚರಿಸುವುದಕ್ಕೆ ಸುಲಭವಾದ ಮಾತುಗಳು ಈಗ ಬಾಯಿ ಬರಬಹುದು ಪ್ರಿಯರೇ. ಆದರೆ ಈ ಮಾತುಗಳಲ್ಲಿ, ಈ ಅಕ್ಷರಗಳಲ್ಲಿ ಅಥವಾ ಈ ಒಂದು ಹೆಸರುಗಳಲ್ಲಿ ವಿಭಿನ್ನವಾಗಿರುವಂಥ ಅಥವಾ ಉಚ್ಚರಿಸಲಿಕ್ಕೆ ಆಗಲಾರದ ಪರಿಸ್ಥಿತಿಯಲ್ಲಿ ದೇವರು ಅವರ ಹೆಸರುಗಳನ್ನು ಬರೆದಿಟ್ಟಿದ್ದಾನೆಂದರೆ ದೇವರು ಅವರನ್ನು ನೆನಪು ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರು ಅವರನ್ನು ನೆನಪು ಮಾಡಿಕೊಂಡಿದ್ದು ಮಾತ್ರ ಅಲ್ಲದೆ ದೇವರು ಈ ಒಂದು ಪುಸ್ತಕದಲ್ಲಿ ಪರಿಶುದ್ಧವಾದ ಗ್ರಂಥದಲ್ಲಿ ಅವರ ಹೆಸರನ್ನು ಬರೆದಿದ್ದಾನೆಂದರೆ ದೇವರು ಅವರನ್ನು ಎಷ್ಟೋ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾನೆ ಅಂತ ಅರ್ಥ. ಅದರಂತೆಯೇ ಈ 4ನೇ ಅಧ್ಯಾಯದಲ್ಲಿ ಎಲ್ಲ ಹೆಸರುಗಳನ್ನು ಬರೀತಾ ಎಲ್ಲ ಹೆಸರುಗಳನ್ನು ಬರೀತಾ ಹೋಗ್ತಾ ಇರ್ತಾನೆ ಪರಿಶುದ್ಧಾತ್ಮ ದೇವರು. ಅದು 9, 10ನೇ ವಚನಕ್ಕೆ ಬಂದಾಗ ಸಡನ್ಲಿ ಆಗಿ ಸ್ಟಾಪ್ ಮಾಡಿ ಅಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಒಂದು ವಿವರಣೆ ಕೊಡಲಿಕ್ಕೆ ಆತ ನಿಂತು ಮಾತನಾಡ್ತಾ ಇದ್ದ. 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 9ನೇ ವಚನದಲ್ಲಿ ನೋಡಿ, ಯಾಬೇಚನು ಎಂಬ ತನ್ನ ಅಣ್ಣ ತಮ್ಮಂದರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹು ವೇದನೆಯಿಂದ ಎತ್ತಿದ್ದನೆಂಬುದಾಗಿ ಹೇಳಿ ತನ್ನ ತಾಯಿ ಅವನಿಗೆ ಯಾಬೇಚನು ಎಂದು ಹೆಸರಿಟ್ಟನು. ನೋಡಿ, ಯಾಬೇಚನು ಅವರ ತಾಯಿ ಅಂದರೆ ಅವನಿಗೆ ಅವನ ಅಣ್ಣ ತಮ್ಮಂದರೆ ಸಾಕಷ್ಟು ಜನರಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಮಕ್ಕಳು ಹುಟ್ಟಿದ್ರೆ ಅಷ್ಟು ಆಶೀರ್ವಾದ ಅಂತ. ಎಷ್ಟು ಮಕ್ಕಳು ಹುಟ್ಟಿದ್ರೆ ಅಷ್ಟು ಆಶೀರ್ವಾದ. ಮುಖ್ಯವಾಗಿ ಗಂಡು ಮಕ್ಕಳ ಹೆಸರೇ ಪರಲೋಕ ಪರಿಶುದ್ಧಾತ್ಮ ದೇವರು ಈ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಸೊ ಯಾಕೋಬನಿಗೆ 12 ಮಂದಿ ಮಕ್ಕಳಿದ್ದಾರೆ. ಅಂದರೆ ರೂಬೇನಿಂದ ಹಿಡಿದು ಯೋಸೇಫನವರೆಗೆ 12 ಮಂದಿ ಗಂಡು ಮಕ್ಕಳಿದ್ದಾರೆ. ಅವರೆಲ್ಲ ಹೆಸರುಗಳು ಬರೆದಿಟ್ಟಿದ್ದಾರೆ. ಸೊ ಒಬ್ಬಳೇ ಹೆಣ್ಮಗಳು ದೀನಳು ಎಂಬುದಾಗಿ ಹೇಳಿ ಆ ದೀನಳ ಬಗ್ಗೆನೇ ಪರಿಶುದ್ಧಾತ್ಮ ದೇವರು ಕೂಡ ಬೈಬಲಲ್ಲಿ ಬರೆದಿಟ್ಟಿದ್ದಾರೆ. ಮಾತ್ರವಲ್ಲ, ಯೋಬನ ಮಕ್ಕಳು ಈಗ 10 ಜನರು ಮಕ್ಕಳಿದ್ದಾರೆ. ಗಂಡು ಮಕ್ಕಳ ಹೆಸರು 7 ಜನ ಗಂಡು ಮಕ್ಕಳ ಹೆಸರು ಬರೆದಿಲ್ಲ, ಆದರೆ 3 ಹೆಣ್ಮಕ್ಕಳ ಹೆಸರು ಬರೆದಿಟ್ಟಿದ್ದಾರೆ. ಅಂದರೆ ಪರಿಶುದ್ಧಾತ್ಮ ದೇವರು ಯಾವ ಹೆಸರುಗಳನ್ನು ತೆಗೆದುಕೊಳ್ಳುತ್ತಾನೋ, ದೇವರು ಯಾವ ಹೆಸರುಗಳನ್ನು ತೆಗೆದುಕೊಳ್ಳುತ್ತಾನೋ ಅದು ಮಹತ್ವ ಇದೆ ಎಂಬುದಾಗಿ ನಾವು ನೆನೆಸಿಕೊಳ್ಬೇಕು. ಈ ಯಾಬೇಚನು ಕೂಡ ಇನ್ನು ಕೆಲವು ವ್ಯಕ್ತಿಗಳ ಹೆಸರುಗಳು ಡಬಲ್ ಆಗಿರ್ತಾರೆ. ಅಂದರೆ ಆ ಹೆಸರಿನವರು ಇನ್ನೊಬ್ರು ಬಹಳ ಜನ ಇರ್ತಾರೆ. ನೋಡಿ, ಉದಾಹರಣೆಗೆ ಮರಿಯಾ ಅನ್ನುವಂಥ ಹೆಸರುಗಳು ಬಹಳ ವಿಧವಾಗಿರುವಂಥ ಹೆಸರುಗಳಿವೆ. ಯೇಸು ಸ್ವಾಮಿಯ ಮರಿಯಳು ಬೇರೆ, ಮಗ್ದಲದ ಮರಿಯಳು ಬೇರೆ, ಮತ್ತು ಮಾತ್ರವಲ್ಲದೆ ಬೆತಾನಿಯ ಮರಿಯಳು ಬೇರೆ,
ಮಾರ್ಪಡಿಸಿಕೊಳ್ಳುವಂಥ ಅವರ ತಾಯಿ ಮರಿಗಳು ಬೇರೆ, ಈ ರೀತಿಯಾಗಿ ಮರಿಗಳು ಬೇರೆ 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 ಅಂತ ಇದ್ರೂ ಕೂಡ, ವ್ಯಕ್ತಿತ್ವಗಳು ಬೇರೆ ಬೇರೆ ಆಗಿದ್ರು ಕೂಡ ಅವರೆಲ್ಲರೂ ಕೂಡ ದೇವರನ್ನು ಮಹಿಮೆಪಡಿಸಿದರು. ಯಾಬೇಜ್ ಅನ್ನುವಂಥ ವ್ಯಕ್ತಿ ಅವನಿಗೆ ಒಂದೇ ಸ್ವಲ್ಪ ಕೊಡಲ್ಪಟ್ಟಿದೆ. ಅಂದರೆ ಇವನೊಬ್ಬನೇ, ಈ ಹೆಸರಿನವರು ಬೇರೆ ಎಲ್ಲಿ ಕೂಡ ಈ ಬೈಬಲಲ್ಲಿ ಇಲ್ಲ. ಇದೇ ಹೆಸರು ಫೈನಲ್. ಈ ಹೆಸರಿಗೆ ಅರ್ಥ ಏನಂದರೆ ವೇದನೆ ಅಂತ ಅರ್ಥ. ವೇದನೆ ಅಂದರೆ ನೋವು, ದುಃಖ, ಕಣ್ಣೀರು ಎಂಬುದಾಗಿ ಅರ್ಥ ಈ ವ್ಯಕ್ತಿ. ಅದಕ್ಕೆ ಅಣ್ಣ ತಮ್ಮಂದರಲ್ಲಿ ಧನವಂತನಾಗಿದ್ದನು, ಇವನ ತಾಯಿ ಇವನನ್ನು ನೋವಿನಿಂದ ಎತ್ತಿದ್ದೇನೆಂಬುದಾಗಿ ಹೇಳಿ ಇವನಿಗೆ ಯಾಬೇಸ್ ಎಂದು ಹೆಸರಿಟ್ಟಳು ಎಂಬುದಾಗಿ ನೋಡ್ತಾ ಇದ್ದೇವೆ. ಅಂದರೆ ಅಣ್ಣ ತಮ್ಮಂದರಲ್ಲಿ ಅವನು ಬಹಳ ತೆಳ್ಳಗಿರ್ಬೋದು, ರೋಗಗ್ರಸ್ತನಾಗಿರ್ಬೋದು, ಅಥವಾ ಬಹಳ ಪದೇ ರೋಗಗ್ರಸ್ತನಾಗಿ ಪದೇ ಅವನಿಂದ ಕುಟುಂಬಕ್ಕೆ ನೋವು, ಕುಟುಂಬಕ್ಕೆ ಸಾಲ, ಕುಟುಂಬಕ್ಕೆ ಕಷ್ಟ ಆಗಿರ್ಬೋದು. ಇವನು ಯಾಕೆ ಹುಟ್ಟ್ಯಾನಪ್ಪ ಎಂಬುದಾಗಿ ತಂದೆ ತಾಯಿಗಳು ಅಥವಾ ತಾಯಿ ಅಂದ್ಕೊಂಡಿರ್ಬೋದು. ಅದಕ್ಕೆ ಅವನ ತಾಯಿ ಯಾಬೇಜ ಅಂತ ಹೆಸರಿಟ್ಟರು. ನೋವು ಎಂಬುದಾಗಿ ಹೆಸರಿಟ್ಟರು. ಅಂದರೆ ಕಣ್ಣೀರು ಅಥವಾ ಕಷ್ಟ, ವೇದನೆ, ಯಾಗೋನಿ ಅಥವಾ ಬಹಳ ನೋವಿನಿಂದ ಹುಟ್ಟಿದಂಥ ವ್ಯಕ್ತಿ. ಮನೆಗೆ ಒಳ್ಳೆಯ ವ್ಯಕ್ತಿ. ಮನೆಗೆ ಒಬ್ಬ ಮಗು ಹುಟ್ಟಿದ್ರೆ, ಒಂದು ಮಗು ಹುಟ್ಟಿದ್ರೆ ಆ ಮಗುವಿನಿಂದ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಬೇಕು. ಆ ಮಗು ಹುಟ್ಟಿದ್ರೆ ಆ ಮಗು ಕುಟುಂಬಕ್ಕೆ ಮೇಲಾಗಬೇಕು, ಒಳ್ಳೆಯದಾಗಬೇಕು ಅನ್ನೋದಾಗಿ ಬಯಸ್ತಾರೆ. ಈ ತಾಯಿ ಕೂಡ ಅದೇ ರೀತಿಯಾಗಿ ಬಯಸಿರ್ಬೋದು. ತಾಯಿ ಇವನಿಗೆ ಬಹಳ ಕಷ್ಟದಲ್ಲಿ ಎತ್ತಿದ್ದೇನೆ ಎಂಬುದಾಗಿ ಹೇಳಿ, ನೋವಿನಲ್ಲಿ ಎತ್ತಿದ್ದೇನೆ ಎಂಬುದಾಗಿ ಹೇಳಿ ಅವನಿಗೆ ಯಾಬೇಸ್ ಎಂಬುದಾಗಿ ಹೆಸರಿಟ್ಟನು ಎಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ಅಣ್ಣ ತಮ್ಮಂದರಲ್ಲಿ ಘನವಂತನಾದನು. ಅಂದರೆ ಅಣ್ಣ ತಮ್ಮಂದರನ್ನು ದೇವರು ಆಶೀರ್ವಾದ ಮಾಡಲಿಲ್ಲ. ದೇವರು ಯಾಬೇಜರನ್ನು ದೇವರು ಆಶೀರ್ವಾದ ಮಾಡಿದನು. ಅದಕ್ಕೆ ಕಾರಣ ಏನಂದರೆ ಇಸ್ರಾಯೇಲ್ ದೇವರನ್ನು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 10ನೇ ವಚನದಲ್ಲಿ ಹೇಳ್ತಾರೆ, ಅವನು ಇಸ್ರಾಯೇಲ್ ದೇವರಿಗೆ ಇಸ್ರಾಯೇಲ್ ದೇವರಿಗೆ 9ನೇ ವಚನ 10ನೇ ವಚನ ಕಲಿತು ಓದ್ಕೊ. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಧನವಂತನಾಗಿದ್ದನು, ಇವನಿಗೆ ಬಹು ವೇದನೆಯಿಂದ ಹೆತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೋಡಿ, ಯಾಬೇಚನು ಯಾರ ದೇವರಿಗೆ ಅಂತ ಇಸ್ರಾಯೇಲ್ ದೇವರಿಗೆ, ಅವರ ಅಣ್ಣ ತಮ್ಮಂದಿರ ವಿಷಯದಲ್ಲಿ ಹೇಳಿಲ್ಲ. ಅವರ ಅಣ್ಣವರು ದೇವರಿಗೆ ಇಸ್ರಾಯೇಲ್ ದೇವರಿಗೆ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ಹೇಳಿಲ್ಲ. ಅವರ ತಮ್ಮನವರು ಇಸ್ರಾಯೇಲ್ ದೇವರಿಗೆ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ಹೇಳಿಲ್ಲ. ಇವನು ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದರೆ ದೇವರನ್ನು ಕೋರ್ತಾ ಇದ್ದಾನೆ. ದೇವರ ಸನ್ನಿಧಿಯನ್ನು ಕೋರ್ತಾ ಇದ್ದಾನೆ. ನೋವಿನಲ್ಲಿ ಕೂಡ ದೇವರ ಸನ್ನಿಧಿ ಬೇಕು, ದುಃಖದಲ್ಲಿ ಕೂಡ ದೇವರ ಸನ್ನಿಧಿ ಬೇಕು, ಕಷ್ಟದಲ್ಲಿ ಕೂಡ ದೇವರ ಸನ್ನಿಧಿ ಬೇಕು. ಎಷ್ಟು ನೋವು ಇದ್ರೂ ಕೂಡ, ಎಷ್ಟು ಸಾಲ ಇದ್ರೂ ಕೂಡ, ಎಷ್ಟು ನಮಗೆ ಕಷ್ಟಗಳು, ಸಂಕಟಗಳು, ವ್ಯಾಧಿಗಳು, ಬಲಹೀನತೆಗಳು ಅಥವಾ ಎಲ್ಲ ಶೋಧನೆಗಳು ನಮಗಿದ್ರೂ ಕೂಡ ದೇವರು ಬೇಕು ಎಂಬುದಾಗಿ ಹೇಳಿ ಇವನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ. ಮೊದಲು ದೇವರ ಸನ್ನಿಧಿ ಕೋರಿದನು, ದೇವರ ಸನ್ನಿಧಿ ಬೇಕೆಂಬುದಾಗಿ ಹೇಳಿದನು. ದೇವರ ಸನ್ನಿಧಿಯನ್ನು ಅವನು ಆಶೀರ್ವಾದ ಮಾಡುವಂಥದ್ದು. ಎಷ್ಟೇ ನೋವಿರಲಿ, ಎಷ್ಟೇ ದುಃಖ ಇರಲಿ, ಎಷ್ಟೇ ನಮಗೆ ಎದೆ ತುಂಬ ಕಷ್ಟಗಳಿರಲಿ, ಅವೆಲ್ಲ ಕೂಡ ಕಷ್ಟ ಯಾರಿಗೆ ತಿಳಿಸ್ಬೇಕಂದರೆ ಇಸ್ರಾಯೇಲ್ ದೇವರಿಗೆ ತಿಳಿಸಬೇಕು. ಹಲ್ಲೆಲೂಯಾ. ಇಸ್ರಾಯೇಲ್ ದೇವರಿಗೆ ಅಂದ್ರೆ ಅರ್ಥೇನು? ಇಸ್ರಾಯೇಲ್ ದೇವರಾಗಿರುವಂಥ ಯೆಹೋವನಿಗೆ, ಕರ್ತನಿಗೆ, ಯೇಸುವಿಗೆ. ಸೊ ನಾವು ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಯೇಸು ಸ್ವಾಮಿ, ತಂದೆ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಯೇಸುವಿಗೆ ನಾವು ತಿಳಿಸಬೇಕು. ಯೇಸುವಿಗೆ ನಮ್ಮ ಕಷ್ಟಗಳು, ನಮ್ಮ ನೋವುಗಳು, ನಮ್ಮ ಬಗು, ನಮ್ಮ ಎಲ್ಲ ವ್ಯಾಧಿಗಳು, ನಮ್ಮ ಬಲಹೀನತೆಗಳು, ನಮ್ಮ ದುಃಖಗಳು, ನಮ್ಮ ಎಲ್ಲ ಥರವಾಗಿರುವಂಥ ಕಣ್ಣೀರುಗಳು ನಾವು ಆತನ ಸನ್ನಿಧಿಗೆ ನಾವು ತಿಳಿಸಬೇಕು. ಯೇಸು ಸ್ವಾಮಿ ಸನ್ನಿಧಿಯೇ ನಮ್ಮನ್ನು ಆಶೀರ್ವಾದ ಮಾಡುವಂಥದ್ದು. ಯೇಸು ಸ್ವಾಮಿ ಸನ್ನಿಧಿಯೇ ನಮ್ಮನ್ನು ಮೇಲೆ ಕೆತ್ತುವಂಥದ್ದು, ಜ್ಞಾಪಕ ಮಾಡಿಕೊಳ್ಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ನೋವಿನಲ್ಲಿ ಕೂಡ ದೇವರನ್ನು ಹುಡುಕಬೇಕು, ಕಷ್ಟದಲ್ಲಿ ಕೂಡ ದೇವರನ್ನು ಹುಡುಕಬೇಕು, ಕಣ್ಣೀರಿದ್ದಾಗಲೂ ಕೂಡ ದೇವರನ್ನು ಹುಡುಕಬೇಕು, ಮಾತ್ರವಲ್ಲ ವೇದನೆಯಿಂದ ಕೂಡ ದೇವರನ್ನು ಹುಡುಕಬೇಕು. ಬೈಬಲ್ನಲ್ಲಿ ಯೋಬನ ಅಂತ ವ್ಯಕ್ತಿ ಇದ್ದ, ನಮಗೆಲ್ಲ ಚೆನ್ನಾಗಿ ಗೊತ್ತು. ಯೋಬನ ಚರಿತ್ರೆ ಗೊತ್ತು.
ಯೋಬನು ಎಂಥವನಂದರೆ ಅವನು ಸಡನ್ಲಿಯಾಗಿ ನೋವಾಯಿತು, ಅವನಿಗೆ ಮೈಯೆಲ್ಲ ಕುರುಗಳಾದವು, ಹುಣ್ಣುಗಳಾದವು, ಮನೆಗೆ ಬಿದ್ದೋಯ್ತು, ಮಕ್ಕಳು ಸತ್ತೋದ್ರು, ಎಲ್ಲರೂ ಹೋಗ್ಬಿಟ್ರು. ಅಂಥ ಸಮಯದಲ್ಲಿ ಅವ್ರ ಹೆಂಡತಿ ಕೂಡ ಬೈಯೋದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಈ ಯೋಬನು ಮಾತ್ರ ದೇವರ ಸನ್ನಿಧಿ ಮಾಡಲಿಲ್ಲ, ದೇವರ ಸನ್ನಿಧಿ ಬಿಡಲಿಲ್ಲ. ಅವರ ಸ್ನೇಹಿತರಿದ್ದಾರೆ, 3 ಜನ ಸ್ನೇಹಿತರು, 4 ಜನ ಸ್ನೇಹಿತರಿದ್ದಾರೆ. ನೀನೇನು ಪಾಪ ಮಾಡಿದ್ದೆ ಅದಕ್ಕೆ ನೀನು ಬಂದನು, ನೀನು ಏನೋ ಪಾಪ ಮಾಡಿದ್ದೆ, ನೀನೇನೋ ತಪ್ಪು ಮಾಡಿದ್ದೆ, ನೀನು ಅನಾಥರನ್ನು ಪೀಡಿಸಿದ್ದಿ, ವಿಧಿವರೆಗೆ ನೀನು ಸಹಾಯ ಮಾಡಿಲ್ಲ, ಏನನ್ನು ತಪ್ಪು ಮಾಡಿದ್ದೆ, ಅತ್ಸವಾಗಿ ಹಿಂಗಾಗಿದೆ ಎಂಬುದಾಗಿ ಹೇಳಿ ಎಲ್ಲ ಜನರು ದೂಷಣೆ ಮಾಡುವ ಜನರೇ, ಎಲ್ಲ ಜನರು ಅವನಿಗೆ ಕಷ್ಟ ಕೊಡುವ ಜನರೇ, ನೋವು ಕೊಡುವ ಜನರೇ. ಆದರೆ ಯೋಬನು ಖಂಡಿತವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ದೇವರ ಸನ್ನಿಧಿಯನ್ನು ಬಯಸಿದ, ದೇವರ ಸನ್ನಿಧಿಯನ್ನು ಆಶ್ರಯಿಸಿಕೊಂಡ, ದೇವರ ಸನ್ನಿಧಿಯನ್ನು ಅವನು ಕೋರಿಕೊಂಡ. ದೇವರೇ ನೀನು ಕೂಡ ಬಿಟ್ಟರೆ ಅಷ್ಟೇ ಅಪ್ಪ, ನನಗೆ ಎಲ್ಲ ತೀರ್ಕೊಂಡು ಸತ್ತೋದ್ರು, ನನ್ನ ಮಕ್ಕಳು ಸತ್ತೋದ್ರು, ನನ್ನ ಆಸ್ತಿ ಹೋಯಿತು, ನನ್ನ ಹೆಂಡತಿ ನನಗೆ ವಿರೋಧರಾಗಿದ್ದು, ನನಗೆ ವ್ಯಾಧಿ ನನಗೆ ಬಂದು ಹಿಡಿದಿದೆ, ಈ ಒಂದು ಜಿಡ್ಡು ನನಗೆ ಹಿಡಿದಿದೆ, ಈ ತಿಕ್ಕೆಯಲ್ಲಿ ಕೂತ್ಕೊಂಡು ನನಗೆ ಬೂದಿಯನ್ನು ಹಾಕಿಕೊಂಡು ಈ ಒಂದು ಶರೀರವನ್ನು ನೋವು ತಾಳಾಗ ಪರಿಸ್ಥಿತಿ ಇದ್ರೂ ಕೂಡ ನಿನ್ನ ಸನ್ನಿಧಿಯನ್ನು ಕೋರ್ತಾ ಇದ್ದೇನಪ್ಪ. ಈ ನೋವಿನಲ್ಲಿ ಕೂಡ ನೀನು ಬೇಕಪ್ಪ, ಈ ಕಷ್ಟದಲ್ಲಿ ಕೂಡ ಕಣ್ಣೀರಿನಲ್ಲಿ ಕೂಡ ನೀನು ಬೇಕಪ್ಪ ಎಂಬುದಾಗಿ ನಿಜವಾಗಿ ಕೋರಿದಂಥ ವ್ಯಕ್ತಿ ಯೋಬನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮ್ಮ ನೋವಿನಲ್ಲಿ ದೇವರನ್ನು ಹುಡುಕಬೇಕು, ನಮ್ಮ ಕಷ್ಟದಲ್ಲಿ ದೇವರನ್ನು ಹುಡುಕಬೇಕು, ಕಷ್ಟದಲ್ಲಿಯೇ ದೇವರನ್ನು ಹೆಚ್ಚಾಗಿ ನೆನಪು ಮಾಡ್ಕೊಳ್ಬೇಕು, ಕಷ್ಟದಲ್ಲಿಯೇ ದೇವರನ್ನು ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕು, ನೋವಿನಲ್ಲಿಯೇ ದೇವರನ್ನು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಕಣ್ಣೀರಿನಲ್ಲಿ ಇರುವಾಗಲೇ ದೇವರನ್ನು ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಂಥ ಯೋಬನ ಮುಂದಿನ ಆಶೀರ್ವಾದ ಏನು ಗೊತ್ತಾ? 2ರಷ್ಟು ಆಶೀರ್ವಾದ ಹೊಂದಿದೆ ಅಂತ ವಾಕ್ಯ ಹೇಳ್ತಾರೆ. ಮೊದಲನೇ ಸ್ಥಿತಿ, ಅವನಿಗೆ ದೇವರು ತೆಗೆದಾಕಿ ದೇವರು ಉನ್ನತವಾದಂಥ ಘನವಂತನಾದಂಥ ಸ್ಥಿತಿಯನ್ನು ದೇವರು ಕೊಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಯಾಬೇಜನು ಕೂಡ ಅಷ್ಟೇ, ಇಸ್ರಾಯೇಲ್ ದೇವರಿಗೆ ಏನು ಮಾಡಿದಂಥ ಪ್ರಾರ್ಥನೆ ಮಾಡಿದ. ಏನಂತ ಪ್ರಾರ್ಥನೆ ಮಾಡಿದ ನೋಡ್ರಿ, ಓದು. ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ನೋಡಿ, ಇದರಲ್ಲಿ ಅನೇಕ ವಿಷಯಗಳಿದೆ. ಇದರಲ್ಲಿ ಪಾಯಿಂಟ್ಗಳು ಭಾಳ ಇದೆ. ದೇವರ ಸನ್ನಿಧಿ ಫಸ್ಟ್, ದೇವರ ಸನ್ನಿಧಿ ನಮ್ಮನ್ನು ಆಶೀರ್ವಾದ ಮಾಡುವಂಥದ್ದು, ದೇವರ ಸನ್ನಿಧಿಯೇ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುವಂಥದ್ದು, ದೇವರ ಸನ್ನಿಧಿಯೇ ನಮ್ಮನ್ನು ಮೇಲೆ ಕೆತ್ತುವಂಥದ್ದು, ದೇವರ ಸನ್ನಿಧಿಯೇ ನಮ್ಮ ಕುಟುಂಬದ ಕಷ್ಟಗಳನ್ನು, ನೋವುಗಳನ್ನು, ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡುವಂಥದ್ದು. ದೇವರ ಸನ್ನಿಧಿ ಬಿಡಬಾರ್ದು ಅಂತ ಅರ್ಥ. ಮೊದಲು ಅವನು ಕೋರಿದ್ದು ದೇವರ ಸನ್ನಿಧಿ, ಮೊದಲು ಅವನು ಬೇಡಿದ್ದು ನಿನ್ನ ಸನ್ನಿಧಿಯಲ್ಲಿ ನಾನು ಬೇಡುತ್ತಿದ್ದೇನೆ ಅಂತ ಅರ್ಥ. ಆತನ ಸನ್ನಿಧಿ ಎಷ್ಟು ಶಕ್ತಿಯುಳ್ಳದ್ದು. ಸಣ್ಣ ಪ್ರಾರ್ಥನೆ ಇರ್ಬೋದು, ಒಂದು ಚಿಕ್ಕ ಪ್ರಾರ್ಥನೆ ಇರ್ಬೋದು, ಒಂದು 2 ನಿಮಿಷದ ಪ್ರಾರ್ಥನೆ ಇರ್ಬೋದು. ಅವನು ಇಲ್ಲಿ 9-10 ವಚನದಲ್ಲಿ ಅವನ ವಿಷಯವಾಗಿ ಹೇಳಿ ಪ್ರಾರ್ಥನೆ ಮಾಡಿದ ಒಂದು 5 ಸೆಕೆಂಡು, ಒಂದು 10 ಸೆಕೆಂಡ್ ಆಗ್ಬೋದು ಅಷ್ಟೇ ಪ್ರಾರ್ಥನೆ, ಒಂದು 10 ಸೆಕೆಂಡ್ ಆಗ್ಬೋದು. ಆ 10 ಸೆಕೆಂಡ್ನಲ್ಲಿ ದೇವರು ಅವನು ಯಥೇಚ್ಛವಾಗಿ ಹೆಚ್ಚಾಗಿ ಅವನ ದೇವರ ಆಶೀರ್ವಾದ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲು ದೇವರ ಸನ್ನಿಧಿ ಬೇಡಿದ. 2ನೇದಾಗಿ ಅವನು ದೇವರ ಆಶೀರ್ವಾದ ಕೊಡ್ತಾ ಇದ್ದಾನೆ. ಏನು ಕೊಡ್ತಾ ಇದ್ದಾನೆ? ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ. ಅಂದ್ರೆ ದೇವರ ಆಶೀರ್ವಾದ ಕೋರ್ತಾ ಇದ್ದಾನೆ ಅವನು. ದೇವರ ಆಶೀರ್ವಾದ ಎಂಥದ್ದು? ದೇವರ ಆಶೀರ್ವಾದ ಎಂಥವರನ್ನು ದೇವರ ಆಶೀರ್ವಾದ ಮಾಡ್ತಾನೆ. ದೇವರ ಆಶೀರ್ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಅದು ಯಾರು ಕೂಡ ಅದನ್ನು ತಡೆಹಿಡಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಮ್ಮೆ ಪ್ರಾರಂಭ ಮಾಡಿದರೆ, ಒಮ್ಮೆ ದೇವರ ಆಶೀರ್ವಾದ ಪ್ರಾರಂಭ ಮಾಡಿದರೆ ಅದನ್ನು ನಿಲ್ಲಿಸೋದಕ್ಕೂ ಆಗಲ್ಲ. ಒಮ್ಮೆ ಆಕಾಶ ತೆರೆದ್ರೆ ಅದು ಮುಚ್ಚಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದರೆ ದೇವರ ಆಶೀರ್ವಾದಗಳು ಅಂಥ ಆಶೀರ್ವಾದಗಳು ಇರ್ತವೆ, ದೇವರ ಆಶೀರ್ವಾದಗಳು ಅಂಥ ರೀತಿಯಲ್ಲಿ ಇರ್ತವೆ. ಆದ್ದರಿಂದ ಅವನು ಹೇಳ್ತಾ ಇದ್ದಾನೆ,
ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ಅಂತ. ಮೊದಲು ದೇವರ ಸನ್ನಿಧಿಯನ್ನು ಕೇಳ್ಕೊಂಡ, ಈಗ ಮೊದಲು ಎರಡನೇದಾಗಿ ದೇವರ ಆಶೀರ್ವಾದವನ್ನು ಕೇಳ್ಕೊಳ್ತಾ ಇದ್ದಾನೆ. ದೇವರೇ ನನ್ನನ್ನು ಆಶೀರ್ವಾದ ಮಾಡಿ, ದೇವರೇ ನನ್ನನ್ನು ಆಶೀರ್ವಾದ ಮಾಡಿ. ಹೇಳಿ, ದೇವರೇ ನನ್ನನ್ನು ಆಶೀರ್ವಾದ ಮಾಡಿ, ದೇವರೇ ನನ್ನನ್ನು ಆಶೀರ್ವಾದ ಮಾಡಿ. ಹೇಳು, ಹೇಳು, ಯೇಸುವೇ ನನ್ನನ್ನು ಆಶೀರ್ವಾದ ಮಾಡಿ, ಯೇಸುವೇ ನನ್ನ ಆಶೀರ್ವಾದ ಮಾಡಿ, ಯೇಸುವೇ ನನ್ನ ಆಶೀರ್ವಾದ ಮಾಡಿ, ಯೇಸುವೇ ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ. ಹೇಳಿ, ಯೇಸುವೇ ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ, ಯೇಸುವೇ ನನ್ನ ಜೀವನವನ್ನು ಆಶೀರ್ವಾದ ಮಾಡಿ, ಯೇಸುವೇ ನನ್ನ ಮಗಳನ್ನು ಆಶೀರ್ವಾದ ಮಾಡಿ, ಯೇಸುವೇ ನನ್ನ ಮಗನನ್ನು ಆಶೀರ್ವಾದ ಮಾಡಿ. ದೇವರೇ ನನ್ನ ಆಶೀರ್ವಾದ ಮಾಡಿ, ನನ್ನ ಕುಟುಂಬನ ಆಶೀರ್ವಾದ ಮಾಡಿ, ನನ್ನ ವ್ಯಾಪಾರನ ಆಶೀರ್ವಾದ ಮಾಡಿ, ನನ್ನ ಸೇವೆನ ಆಶೀರ್ವಾದ ಮಾಡಿ, ನನ್ನ ಗಂಡನ ಆಶೀರ್ವಾದ ಮಾಡಿ, ನನ್ನ ತಾಯಿಯನ್ನು ಆಶೀರ್ವಾದ ಮಾಡಿ, ನನ್ನ ಅಕ್ಕನನ್ನು ಆಶೀರ್ವಾದ ಮಾಡಿ. ಆಶೀರ್ವಾದ ಕೋರ್ಬೇಕು, ಆಶೀರ್ವಾದ ಸುಮ್ಮನೆ ಬರಲ್ಲ, ಬೇಡಬೇಕು. ದೇವರೇ ನನ್ನ ಆಶೀರ್ವಾದ ಮಾಡಿ. ಯಾವ ಜನ ಕೇಳ್ತಾ ಇದ್ದಾನಲ್ಲ, ದೇವರೇ ನನ್ನ ವಿಶೇಷವಾಗಿ ಆಶೀರ್ವಾದ, ಸ್ಪೆಷಲ್ ಬ್ಲೆಸ್ಸಿಂಗ್ ನನಗೆ ಬೇಕು. ಎಲ್ಲರಂತೆ ಬೆಳೆಯುವಂಥ ಬೇಕಾಗಿಲ್ಲ, ನನಗೆ ಸ್ಪೆಷಲ್ ಆಗಿ ಬೆಳಿಬೇಕು, ನಾವು ಸ್ಪೆಷಲ್ ಆಗಿ ಆಶೀರ್ವಾದ ಹೊಂದ್ಕೊಳ್ಬೇಕು, ವಿಶೇಷವಾಗಿ ನನ್ನ ಆಶೀರ್ವದಿಸುವಂತ ಕೇಳ್ತಾ ಇದ್ದಾನೆ. ಪ್ರಿಯಾ ದೇವರ ಮಕ್ಕಳೇ, ಇವತ್ತು ನೀನು ನಾನು ದೇವರಿಂದ ವಿಶೇಷವಾಗಿ ಆಶೀರ್ವಾದ ಹೊಂದುವಂಥ ಮಕ್ಕಳಾಗಿ ನಾವು ಇರಬೇಕು. ನೋವಿಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಬಿಡುವ, ನೋವಿಟ್ಟುಕೊಂಡು ಸಭೆಯನ್ನು ಬಿಡುವ. ಸೊ ಎಲ್ಲ ಸಮಯದಲ್ಲಿ ಮೊದಲು ದೇವರ ಸನ್ನಿಧಿಯನ್ನು ನಾವು ಹತ್ತಿರಕ್ಕೆ ಸೇರಬೇಕು. ಎರಡನೇದಾಗಿ ದೇವರ ಆಶೀರ್ವಾದಕ್ಕಾಗಿ ನಾವು ಬೇಡಬೇಕು. ದೇವರೇ ನನ್ನ ಆಶೀರ್ವಾದ ಮಾಡಿ, ಶಾಪಗಳೆಲ್ಲ ತೆಗೆದಾಕ, ಕಷ್ಟಗಳೆಲ್ಲ ತೆಗೆದಾಕ, ಈ ನೋವೆಲ್ಲ ತೆಗೆದಾಕ, ಸಾಲ ಎಲ್ಲ ತೆಗೆದಾಕ, ನೋವು ಮಾತುಗಳದೆ ಈ ಬಲವೀತಗಳ ತೆಗೆದಾಕು, ಈ ಕಣ್ಣೀರೆಲ್ಲ ತೆಗೆದಾಕು ಅಂತೇಳಿ ದೇವರ ಸನ್ನಿಧಿ ಎಲ್ಲ ತೆಗೆದಾಕಿದ ಮೇಲೆ ನಾವು ಆಶೀರ್ವಾದಕ್ಕಾಗಿ ನಾವು ಬೇಡಬೇಕು. ದೇವರಿಗೆ ಸ್ತೋತ್ರ ಉಂಟಾಗ. ಹಲ್ಲೆಲೂಯ. ದೇವರು ಅಬ್ರಹಾಮನ ಆಶೀರ್ವಾದ ಮಾಡಿದ. ಹೆಂಗ ಆಶೀರ್ವಾದ ಮಾಡಿದ? ಅವನ ಸಕಲ ವಿಷಯಗಳೆಲ್ಲ ಅಭಿವೃದ್ಧಿ ಆಗಿದ್ದಾನಂತ ಆಶೀರ್ವದಿಸಿದ ಎಂಬುದಾಗಿ ದೇವರ ವಾಕ್ಯದಲ್ಲಿ 24ನೇ ಅಧ್ಯಾಯ ಮೊದಲ ವಚನದಲ್ಲಿ ಆದಿಕಾಂಡ ನೋಡ್ತಾ ಇದ್ದೇವೆ. ಆದಿಕಾಂಡ 24ನೇ ಮೊದಲ ವಚನ ನೋಡ್ತೇವೆ. ದೇವರನ್ನು ಸಕಲ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದನು, ಆಶೀರ್ವಾದ ಮಾಡಿದನು ಅಂತ ಹೇಳ್ತಾ ಇದೆ. ಅಂದ್ರೆ ದೇವರ ಸ್ಥಳದಲ್ಲಿ ನಡೀತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅವನು ಬೇಡ್ತಾ ಇದ್ದಾನೆ. ಈಗ ಮಾತ್ರವಲ್ಲದೆ ಅಲ್ಲಿ ಬರುವಂತ ದೇವದೂತರಿಗೆ ಅವರ ಆಹಾರವನ್ನು ಉಪಚಾರ ಮಾಡಿದನು. ಮಾತ್ರವಲ್ಲದೆ ಅವನು ಪ್ರಾರ್ಥನೆ ಮಾಡಿದನು. ಸೊ ಯಥಾರ್ಥವಾಗಿ ನಡೆಕೊಂಡು ನೀತಿವಂತನಾಗಿದ್ದನು. ಅದಕ್ಕಾಗಿ ದೇವರು ಅವನನ್ನು ಎಲ್ಲ ವಿಷಯಗಳಲ್ಲಿ ಆಶೀರ್ವಾದ ಮಾಡಿದನು. ದಾವೀದನಷ್ಟು ಆಶೀರ್ವಾದ, ಅಬ್ರಹಾಮನಷ್ಟು ಆಶೀರ್ವಾದ ಯಾರಿಗೂ ಹೊಂದಿಕೊಳ್ಳಲಿಲ್ಲ. ಅಬ್ರಹಾಮನ ಆಶೀರ್ವಾದ ಹೊಂದಿಕೊಂಡ, ಅವನ ಮಗನಾಗಿರುವಂಥ ಇಸಾಕನು ಕೂಡ ಆಶೀರ್ವಾದ ಟ್ರಾನ್ಸ್ಫರ್ ಆಯಿತು. ಇಸಾಕನು ಕೂಡ ಆಶೀರ್ವಾದ ಹೊಂದಿಕೊಂಡ. ಇಸಾಕನ ಆಶೀರ್ವಾದ ಹೊಂದಿಕೊಳ್ಳೋದು ಮಾತ್ರ ಅಲ್ಲದೆ ಯಾಕೋಬನು ಕೂಡ ಆಶೀರ್ವಾದ ಹೊಂದಿಕೊಂಡ, ಯೋಸೇಫನು ಕೂಡ ಆಶೀರ್ವಾದ ಹೊಂದಿಕೊಂಡ, ದಾವೀದನು ಕೂಡ ಆಶೀರ್ವಾದ ಹೊಂದಿಕೊಂಡ, ಎಲ್ಲರ ಆಶೀರ್ವಾದ ಹೊಂದಿಕೊಂಡ, 50 ಜನ ಆಶೀರ್ವಾದ ಹೊಂದಿಕೊಂಡ. ಇವತ್ತು ಈ ಒಂದು ಕಾಲದ 2025ನೇ ವರ್ಷದಲ್ಲಿ ಯೇಸು ಸ್ವಾಮಿ ಬರೋಣಕ್ಕೆ ಮುಂಚಿತವಾಗಿ ನೀನು ನಾನು ಆಶೀರ್ವಾದ ಹೊಂದಿಕೊಳ್ಳುವಂಥ ಸರದಿ. ದೇವರೇ ನನ್ನ ಆಶೀರ್ವಾದ ಮಾಡಿ, ನಿನ್ನನ್ನು ನಂಬಿದ್ದೇನೆ, ನನ್ನ ಆಶೀರ್ವಾದ ಮಾಡಿ, ನನ್ನನ್ನು ಆಶೀರ್ವಾದ ಮಾಡು. ದೇವರ ಆಶೀರ್ವಾದ ಯಾವಾಗಲೂ ಇರುವಂಥದ್ದಾಗಿದೆ. ಅದು ಸ್ವಲ್ಪವಾಗಿ ಅಲ್ಲ, ಅದು ಸ್ವಲ್ಪವಾಗಿ ಸುರಿಯಂಗಿಲ್ಲ. ಸ್ವಲ್ಪವಾಗಿ ಆತನ ಪಿಸಿನಾರಿ ಅಲ್ಲ. ಇನ್ನು ಹೇಳಬೇಕಾದ್ರೆ ಆತನು ಪಿಸಿನಾರಿ ಅಲ್ಲ. ಸ್ವಲ್ಪ ಕೊಟ್ಟು ಸ್ವಲ್ಪ ಉಳಿಸ್ಕೊಳ್ಳೋದು ಆತನಲ್ಲ. ಆತನ ಆಶೀರ್ವಾದ ಮಾಡಿದ್ರೆ ಬಹುತೇಕವಾಗಿ ಆಶೀರ್ವಾದ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಹಲ್ಲೆಲೂಯಾ. ಅದಕ್ಕೆ ಯಾವ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ವಿಶೇಷವಾಗಿ ಆಶೀರ್ವದಿಸು ಅಂತ. ವಿಶೇಷವಾಗಿ ನಾನು ಆಶೀರ್ವದಿಸಪ್ಪ. ಹೌದು ಪ್ರಿಯಾ ದೇವರ ಮಕ್ಕಳೇ, ನಾವು ಕೂಡ ವಿಶೇಷವಾಗಿ ಆಶೀರ್ವಾದ ಹೊಂದಿಕೊಳ್ಬೇಕು. ನಮ್ಮ ಮಕ್ಕಳು ಕೂಡ ಎಲ್ಲರ ಮಕ್ಕಳಂತೆ ಅಲ್ಲ, ಎಲ್ಲರ ಮಕ್ಕಳಂತೆ ಅಲ್ಲ, ಎಲ್ಲರ ಮಕ್ಕಳ ಎಜುಕೇಷನ್ ಅಂತೆ ಅಲ್ಲ, ಎಲ್ಲರ ಮಕ್ಕಳಿಗೆ ಮದುವೆ ಆದಂತ ಅಲ್ಲ. ಒಂದು ಸ್ಪೆಷಲ್ ಆಗಿ ನಮ್ಮ ಮಕ್ಕಳು ಅವರ ಜೀವನದಲ್ಲಿ ಕಾಲಿಡಬೇಕು ಪ್ರಿಯರೇ. ಅದರಿಂದ ದೇವರೇ ನಾನು ವಿಶೇಷವಾಗಿ ಆಶೀರ್ವದಿಸುವುದಾಗಿ ಹೇಳಿ ಯಾಬೇಜನ ಪ್ರಾರ್ಥನೆ ಮಾಡಿದ ರೀತಿಯಲ್ಲೇ ನಾವು ಕೂಡ ಇವತ್ತು ನೀನು ನಾನು
ಪ್ರಾರ್ಥನೆ ಮಾಡತಕ್ಕಂಥ ದೇವರ ಮಕ್ಕಳಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆಶೀರ್ವಾದಗಳಿಗೆ ಯಾವತ್ತೂ ಕೂಡ ಕೊರತೆ ಇಲ್ಲ. ನಮ್ಮ ಮನೆಯಲ್ಲಿ ಅದು ಕೊರತೆ ಐತೆ, ಇದು ಕೊರತೆ ಐತೆ, ಅದು ಕೊರತೆ ಐತೆ, ಇದು ಕೊರತೆ ಇರ್ಬೋದು. ದೇವರ ಆಶೀರ್ವಾದಗಳಿಗೆ ಯಾವುದು ಕೂಡ ಕಡಿಮೆ ಇಲ್ಲ. ದೇವರ ಆಶೀರ್ವಾದಗಳು ಆತನು ಪ್ರಾರಂಭ ಮಾಡಿದರೆ ನಮ್ಮ ಮನೆ ತುಂಬಿ ತುಳುಕುತ್ತದೆ. ಪ್ರಿಯರೇ, ದೇವರಿಗೆ ಸ್ತೋತ್ರ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ ಅಂದ್ಕೊಳ್ತೇನೆ, ಅದರ 10ನೇ ವಚನ. 8ನೇ ಅಧ್ಯಾಯ 10ನೇ ವಚನ. ದೇವರನ್ನು ಪ್ರೀತಿ ಮಾಡುವುದು. ಒಂದು ನಿಮಿಷ, 4:25 3ನೇ ಅಧ್ಯಾಯ 10ನೇ ವಚನ ಓದ್ಕೊಳ್ಳಿ. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವವು. ನೋಡಿ, ಹೀಗೆ ಮಾಡಿದರೆ, ಹೇಗೆ ಮಾಡಿದ್ರೆ ಅಲ್ಲಿ ಮೇಲಿನೆಲ್ಲ ಕಟ್ಟಲೆ ಕೊಟ್ಟಿದ್ದಾರೆ. ಹಿಂಗೆ ಮಾಡಿದ್ರೆ ನಾನು ನಿಮಗೆ ತುಂಬಿ ತುಳುಕುವಂತೆ ಮಾಡುತ್ತೇನೆ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ ಓದೋದು ಬೇಡ. ಇವಾಗ ನಾವು ನೋಡ್ತಾ ಇದ್ದೇವೆ, ಮನೆಯಲ್ಲಿ ಆಶೀರ್ವಾದ, ಹೊಲದಲ್ಲಿ ಆಶೀರ್ವಾದ, ಮಕ್ಕಳಲ್ಲಿ ಆಶೀರ್ವಾದ, ಹಣದಲ್ಲಿ ಆಶೀರ್ವಾದ, ಎಲ್ಲ ಆಶೀರ್ವಾದಗಳು ನಮ್ಮ ಬೆನ್ನಟ್ಟು ಬರ್ತವೆ ಎಂಬುದಾಗಿ ಅರ್ಥ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ಆಶೀರ್ವಾದಗಳು ನಮ್ಮ ಬೆನ್ನಟ್ಟಬೇಕಾ? ಅನೇಕರ ಹಿಂದೆ ಶಾಪ ಬೆನ್ನಟ್ಟುತ್ತದೆ, ಸಾಲ ಬೆನ್ನಟ್ಟುತ್ತದೆ. ಇವತ್ತು ಶಾಪ ನಮ್ಮನ್ನು ಬೆನ್ನಟ್ಟಬಾರ್ದು, ಸಾಲ ನಮ್ಮನ್ನು ಬೆನ್ನಟ್ಟಬಾರ್ದು. ನಮ್ಮ ಬೆನ್ನಟ್ಟುವುದು ದೇವರ ಆಶೀರ್ವಾದ ನಮ್ಮ ಬೆನ್ನಟ್ಟಬೇಕು. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ಆತನ ಶುಭವೂ ಕೃಪೆಯು ನಿಮ್ಮನ್ನು ಯಾವಾಗಲೂ ಹಿಂಬಾಲಿಸಿ. ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸಿ. ಶುಭ ಅರ್ಥನು ಆಶೀರ್ವಾದ. ಆಶೀರ್ವಾದವು ಮೇಲುಗಳು ನಮ್ಮನ್ನು ಹಿಂಬಾಲಿಸುವಂತೆ ದೇವರು ಮಾಡುವನಾಗಿದ್ದಾನೆ. ಯಾವಾಗ? ದೇವರ ಸನ್ನಿಧಿ ಕೋರುವಾಗ. ದೇವರ ಸನ್ನಿಧಿ 5 ನಿಮಿಷ ಕೊಡ್ತೀಯೋ, ಪ್ರಾರ್ಥನೆ ಮಾಡ್ತೀಯೋ, ಮನೆಯಲ್ಲಿ ಮೊಣಕಲಾಗ್ತೀಯೋ, ಸಭೆಯಲ್ಲಿ ಬಂದು ಚರ್ಚಿನ ಪ್ರಾರ್ಥನೆ ಮಾಡ್ತೀಯೋ, ಶುಕ್ರವಾರ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತೀಯೋ, ಅದು ದೇವರ ಸನ್ನಿಧಿ. ನೀನು ಏನಂತ ಬೇಡಬೇಕು? ದೇವರೇ, ನನ್ನ ವಿಶೇಷವಾಗಿ ಆಶೀರ್ವಾದ ಮಾಡು, ನನ್ನ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ನಾನು ನಿನ್ನ ನಂಬಿಕೊಂಡಿದ್ದೇನೆ, ನಾನು ನಿನಗೆ ಕೊಡ್ತಾ ಇದ್ದೇನೆ. ದೇವರೇ, ನನ್ನ ವಿಶೇಷವಾಗಿ ಆಶೀರ್ವಾದ ಮಾಡಿ ಎಂಬುದಾಗಿ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡಿದಂಥ ಏಕೈಕ ವ್ಯಕ್ತಿ ಇಗೋ ಯಾಬೇಜ ನಮ್ಮಂಥ ವ್ಯಕ್ತಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀನು ನಾವೆಲ್ಲರೂ ಸೇರಿ ದೇವರ ವಿಶೇಷವಾದ ಆಶೀರ್ವಾದ ಕೋರೋಣ. ಆಶೀರ್ವಾದ ಇಲ್ಲದೆ ಹೋದರೆ ನಮ್ಮಲ್ಲಿ ಬಹಳ ಬಹಳ ಕೊರತೆಗಳು ಹೆಚ್ಚಾಗ್ತವೆ, ಬಡತನ ಹೆಚ್ಚಾಗ್ತದೆ. ನಮ್ಮಲ್ಲಿ ಇಲ್ಲ 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 ಅನ್ನುವಂಥ ಪದ್ಧತಿ ಜಾಸ್ತಿ ಆಗ್ತದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಯಾವಾಗಲೂ ಗೋಳಾಟ, ಯಾವಾಗಲೂ ನೋವು, ಯಾವಾಗಲೂ ಕಷ್ಟ ತುಂಬಿದೆ ಅಂತ ಲೋಕದಲ್ಲಿ ನಮಗೆ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಬೇಕು. ದೇವರ ಒಂದು ಸಲ ಆಶೀರ್ವಾದ ಮಾಡಿದ್ರೆ, ದೇವರು ಒಂದು ಸಲ ಕೈ ಹಿಡ್ಕೊಂಡ್ರೆ ದೇವರು ನಮ್ಮನ್ನು ಈ ಮೇಲೆ ಕೆತ್ತುವುದಂಕ ಆತನ ಕೈ ಬಿಡುವುದಿಲ್ಲ. ದೇವರ ನಮಗೆ ಸ್ತೋತ್ರ ಉಂಟಾಗಲ್ಲ. ಹಲ್ಲೆಲೂಯಾ. ಅದಕ್ಕೆ ಯಾಬೇಜನು ಪ್ರಾರ್ಥನೆ ಮಾಡಿದನು, ದೇವರೇ, ಇಸ್ರಾಯೇಲ್ ದೇವರಿಗೆ ಪ್ರಾರ್ಥನೆ ಮಾಡಿದ ಈ ರೀತಿಯಾಗಿ ನಾನು ವಿಶೇಷವಾಗಿ ಏನು ಮಾಡಬೇಕಂತ? ಆಶೀರ್ವಾದ ಮಾಡು, ವಿಶೇಷವಾಗಿ ನನ್ನ ಆಶೀರ್ವಾದ ಮಾಡು, ವಿಶೇಷವಾಗಿ ನನ್ನ ಆಶೀರ್ವಾದ ಮಾಡು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದು, ಇವತ್ತು ನಾನು ನೀವುಗಳು ಕೂಡ ವಿಶೇಷವಾಗಿ ದೇವರ ಆಶೀರ್ವಾದ ನಾವು ಹೊಂದಿಕೊಳ್ಬೇಕು. ಪ್ರಿಯ ಬೈಬಲ್ನಲ್ಲಿ ಯೇಸುಸ್ವಾಮಿ 5,000 ಜನರಿಗೆ ರೊಟ್ಟಿಯನ್ನು ಮೀನನ್ನು ಹಂಚಿಕೊಟ್ಟ. ಮೀನು ಎಷ್ಟಿತ್ತು? 2 ಮೀನು. ಎಷ್ಟು ಮೀನು? 2 ಮೀನು. ರೊಟ್ಟಿ ಎಷ್ಟಿತ್ತು? 5 ರೊಟ್ಟಿ. 5 ರೊಟ್ಟಿ 2 ಮೀನು. ಮಹಾ ಅಂದರೆ ಒಬ್ಬರು ತಿನ್ಬೋದು, ಹಂಚ್ಕೊಂಡು ತಿಂದರೆ ಇಬ್ಬರು ತಿನ್ಬೋದು. ಹೌದಾ? ಒಬ್ಬರು ತಿನ್ಬೋದು. ಹೊಟ್ಟೆ ತುಂಬ ಊಟ ಮಾಡಬೇಕಂದ್ರೆ ಒಬ್ಬರು ತಿನ್ಬೋದು. ಇಬ್ಬರು ಹಂಚ್ಕೊಂಡು ತಿನ್ಬೇಕಾದ್ರೆ ಇಬ್ಬರು ತಿನ್ಬೋದು. 5 ರೊಟ್ಟಿ 2 ಮೀನು. 5 ರೊಟ್ಟಿ 2 ಮೀನು. ದೇವರ ಸ್ತೋತ್ರ. 2 ಮೀನು 5 ರೊಟ್ಟಿ. ಈ ಸೇರಿ ಬಂದಂಥ ಜನ
ವಾಕ್ಯ ಕೇಳಿದಕ್ಕಾಗಿ 5,000 ಜನರಿದ್ದಾರೆ. ಎರಡು ಮೀನಿದೆ, 5 ರೊಟ್ಟಿ ಇದೆ. ಜನಸಂಖ್ಯೆ ಸೇರಿದರೆ ಎಷ್ಟು ಜನ ಸೇರಿದ್ದಾರೆ? ಎಷ್ಟು ಜನ ಸೇರಿದ್ರೆ ಹೇಳಬೇಕು? ಗಂಡಸರೇ 5,000 ಜನ. ಗಂಡಸರೇ 5,000 ಜನ. ಆ ಗಂಡಸರ ಜೊತೆಗೆ ಅವರ ಪತ್ನಿಗಳು ಕೂಡ ಬಂದಿರಬಹುದು. ಅವರು ಕೂಡ ಒಂದು 5,000 ಜನ. ಒಟ್ಟಾಗಿ ಟೋಟಲ್ ಆಗಿ 20,000 ಜನರಿಗೆ ಈ 5 ರೊಟ್ಟಿ 2 ಮೀನು. 20,000 ಜನರಿಗೆ 2 ಮೀನು 5 ರೊಟ್ಟಿ ಸಾಲ್ತಾ? ಅಲ್ಲಿರುವಂಥ ಒಬ್ಬ ಹುಡುಗನ ಹತ್ರ 2 ಮೀನು 5 ರೊಟ್ಟಿ ತೆಗೆದುಕೊಂಡು ಬಂದು ಯೇಸುವಿನ ಕೈಯಲ್ಲಿ ಕೊಟ್ಟರು. ಯಾರ ಕೈಲಿ ಕೊಟ್ಟರು? ಯೇಸುವಿನ ಕೈಯಲ್ಲಿ ಕೊಟ್ಟರು. ಯೇಸುವಿನ ಕೈಯಲ್ಲಿ ಕೊಟ್ಟು ಆತನೇನು ಮಾಡಿದ? ಆಕಾಶವನ್ನು ನೋಡಿ ಆತನ ಪ್ರಾರ್ಥನೆ ಮಾಡಿ ಇದನ್ನು ಹಂಚಿರಿ ಎಂಬುದಾಗಿ ಹೇಳಿ ಕೊಟ್ಟುಬಿಟ್ಟ. ಹಂಚಿದಾಗ ಊಟ ಮಾಡಿದ್ರ 5,000 ಜನರು ಊಟ ಮಾಡಿದ್ರ. ಅಂದರೆ ಗಂಡಸರ 5,000 ಜನರು ಹೇಳ್ತಾ ಇದ್ದೀನಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ 20,000 ಜನರು ಊಟ ಮಾಡಿದ್ರು. 20,000 ಜನರು ಊಟ ಮಾಡಿ ಎಷ್ಟು ಪುಟ್ಟಿ ಉಳಿತಂತ? 12 ಪುಟ್ಟಿ ಉಳಿತಂತ. ಅದು ದೇವರ ಆಶೀರ್ವಾದನ ಅಲ್ಲ? ದೇವರ ಆಶೀರ್ವಾದನ. ದೇವರ ಆಶೀರ್ವಾದ ಮಾಡಿದ್ರೆ ಹೆಚ್ಚಿಸ್ತಾನೆ. ಸ್ವಲ್ಪ ಇದ್ದಿದ್ದರೆ ಜಾಸ್ತಿ ಮಾಡ್ತಾನೆ. ಒಂದೇ ಸೇರ ಅಕ್ಕಿದೆ, ಬಟ್ ದೇವರು ಜಾಸ್ತಿ ಮಾಡ್ತಾನೆ. ದೇವರ ಸ್ತೋತ್ರ. ಹಲ್ಲೆಲೂಯಾ. ಪ್ರವಾದಿಗಳ ಕಾಲದಲ್ಲಿ, ಒಡಂಬಡಿಕೆ ಕಾಲದಲ್ಲಿ ಒಬ್ಬ ಸೇವಕನು ಅಥವಾ ಒಬ್ಬ ಪ್ರವಾದಿ ಒಬ್ಬ ವಿಧಿಗಳ ಹತ್ರ ಹೋಗ್ತಾನೆ. ಆಕೆ ಎಲ್ಲಿರುವಂಥದ್ದು? ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ ಏನು ಮಾಡಿದ? ಅದನ್ನೇ ಕೊಡು ಎಂಬುದಾಗಿ ಹೇಳಿದ. ರೊಟ್ಟಿ ಮಾಡ್ಕೊಂಬ ಎಂಬುದಾಗಿ ಹೇಳಿದ. ದೇವರು ಆ ರೊಟ್ಟಿಯನ್ನು ದೇವರು ಆಶೀರ್ವಾದ ಮಾಡಿದ. ಅವ್ರ ಮನೆಯಲ್ಲಿ ಕೊರತೆ ಇಲ್ಲದಂತೆ ಹೋಯಿತು. ಆಶೀರ್ವಾದ ಉಂಟಾಯಿತು. ಕೊಟ್ಟಿದ್ದು ಸ್ವಲ್ಪ, ಒಂದು ರೊಟ್ಟಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ರೊಟ್ಟಿ. ಆದರೆ ದೇವರು ಏನು ಮಾಡಿದ? ದೇವರ ಆಶೀರ್ವಾದ ಮಾಡಿದ. 5,000 ಜನರಿಗೆ, ಗಂಡಸರ 5,000 ಜನರಿಗೆ ಇರುವಂಥ ಆ ಒಂದು ದಿನಮಾನಗಳಲ್ಲಿ ಕನಿಷ್ಠ ಹೆಚ್ಚು ಕಡಿಮೆ 20,000 ಜನರಿಗೆ ಆಹಾರ ತೃಪ್ತಿಯಾಗಿ ಊಟ ಮಾಡಿ 12 ಪುಟ್ಟಿಗಳ ಉಳಿಸಿದ್ರೆ ಅದು ದೇವರ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ದೇವರ ಆಶೀರ್ವಾದ. ದೇವರು ಸ್ವಲ್ಪ ಯುದ್ಧದಲ್ಲಿ ಜಾಸ್ತಿ ಮಾಡೋದು ಆಶೀರ್ವಾದ. 1,000 ರೂಪಾಯಿ ತಿಳ್ಕೊಂಡು ಈ ತಿಂಗಳೆಲ್ಲ ನಡೆಸಬೇಕು. ದೇವರಿಗೆ ಸಾಧ್ಯ, ದೇವರಿಂದ ಆಗುತ್ತೆ. ದೇವರು ಸಹಾಯ ಮಾಡುತ್ತಾನೆ, ದೇವರು ಕೃಪೆ ತೋರಿಸ್ತಾನೆ. ನಮಗೆ ಗೊತ್ತಿಲ್ಲದ ದೇವರು ದ್ವಾರಗಳನ್ನು ತೆರ್ತಾನೆ. ನಮಗೆ ಗೊತ್ತಿಲ್ಲದ ದೇವರು ಬಾಗಿಲುಗಳನ್ನು ಓಪನ್ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಯಾವಾಗ ಇಳಿದು ಬರ್ತೋ ಗೊತ್ತಾಗಲ್ಲ. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕಂತ ಹೇಳ್ತಾರೆ. ದೇವರ ಆಶೀರ್ವಾದ ಯಾವಾಗ ನಮ್ಮನ್ನು ಹುಡುಕೊಂಡು ಬರ್ತವೋ ಗೊತ್ತಾಗಲ್ಲ. ದೇವರ ಆಶೀರ್ವಾದ ಯಾವಾಗ ಒಂದೊಂದು ಸಲ ಪ್ರಾರ್ಥನೆ ಕುಂತ್ಕೊಂಡಾಗ ಆ ಜಲ್ದಿ ಮುಗಿಸ್ಕೊಂಡು ಆಮೇಲೆ ನಮ್ಮನೆಗೆ ಎದ್ದು ಹೋಗ್ತೇವೆ. ಇನ್ನೂ ಸ್ವಲ್ಪ ಕುಂತಿದ್ರೆ ದೇವರ ಆಶೀರ್ವಾದ ಹೊಂದ್ಕೊಳ್ತಿದ್ವಿ. ಇನ್ನೂ ಒಂದು 2 ನಿಮಿಷ ಜಾಸ್ತಿ ಕುಂತಿದ್ರೆ, ಒಂದು 5 ನಿಮಿಷ ಕುಂತಿದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಿದ್ದೇನೆ. ಅಷ್ಟರೊಳಗೆ ಎದ್ದು ಹೋಗ್ಬಿಡ್ತೇವೆ. ಅನ್ನೋದು ಬೇಡ. ದೇವರ ಆಶೀರ್ವಾದ ಮಾಡೋ ತನಕ ನೆಮ್ಮದಿಯಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ವಾಕ್ಯ ಕೇಳೋದು, ವಾಕ್ಯ ಓದೋದು, ಅದಕ್ಕೆ ಮಾಡಿದ್ರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಆಶೀರ್ವಾದ ನಾವು ಪ್ರಾರ್ಥನೆ ಮಾಡಲಾರ್ದೆ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಭೆಗೆ ಬರಲಾರ್ದೆ ಹೋದ್ರೆ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ದೇವರ ಸನ್ನಿಧಿ ಇಲ್ಲದೆ ನಾವು ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೇವಕರಿಲ್ಲದೆ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಖಂಡಿತ. ಆಶೀರ್ವಾದ ಹೊಂದ್ಕೊಳ್ಬೇಕಾದ್ರೆ ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕರ್ತನೇ, ದೇವರೇ, ಯೆಹೋವ ದೇವರೇ, ನಾನು ವಿಶೇಷವಾಗಿ ಏನು ಮಾಡಬೇಕಂತ ಆಶೀರ್ವಾದ ಮಾಡು ಎಂಬುದಾಗಿ ಹೇಳ್ತಾರೆ. ದೇವರ ಸನ್ನಿಧಿಯನ್ನು ಬಯಸಿದ ಒಂದು, ಎರಡನೇದಾಗಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನನ್ನನ್ನು ಆಶೀರ್ವಾದ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿ. ಇವತ್ತು ದೇವರ ಆಶೀರ್ವಾದ ಮಾಡಿದ್ದೀನಿ. ಯಾಕೋಬರನ್ನು ಆಶೀರ್ವಾದ ಮಾಡಿದ. ಎಬ್ಬೋ ಹೊಳೆಯಲ್ಲಿ ಇಡೀ ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಬ್ಬ ದೇವದೂತನು ಬಂದು ಯಾಕೋಬನ ಹತ್ರ ಮಾತಾಡುವಾಗ ಹೇಳ್ತದೆ, ನನ್ನನ್ನು ಆಶೀರ್ವಾದ ಮಾಡೋ ತನಕ ನಿನ್ನನ್ನು ಬಿಡೋದಿಲ್ಲ. ಕಾಲು ಗಟ್ಟಿಗೆ ಹಿಡ್ಕೊಂಡು, ದೇವದೂತನ ಕಾಲು ಗಟ್ಟಿಗೆ ಹಿಡ್ಕೊಂಡಂತ ಯಾಕೋಬನು ದೇವದೂತನ ಕಾಲು ಗಟ್ಟಿಗೆ ಹಿಡ್ಕೊಂಡು ಅವನಿಗೆ ಕೇಳ್ತಾ ಇದ್ದ, ನನ್ನ ಆಶೀರ್ವಾದ ಮಾಡೋ ತನಕ ನೀನು ಬಿಡಲ್ಲ. ಒಬ್ಬನೇ ಇದ್ದಾನೆ.
ನನ್ನ ಆಶೀರ್ವಾದ ಮಾಡು, ನನ್ನ ಆಶೀರ್ವಾದ ಮಾಡು ಅಂತ ಪ್ರಾರ್ಥನೆ ಮಾಡಿದ. ಅದಕ್ಕೆ ದೇವರು ಹೇಳಿದ, ದೇವದೂತನು ಹೇಳಿದ, ನೀನು ಇನ್ಮೇಲೆ ಯಾಕೋಬ್ ನೆನೆಸ್ಕೊಳ್ಳೋದಿಲ್ಲ, ಇಸ್ರಾಯೇಲ್ ನೆನೆಸ್ಕೊಳ್ಳಿ ಎಂಬುದಾಗಿ ಹೇಳಿ ಆಶೀರ್ವಾದ ಮಾಡಿ ದೇವದೂತ ಕಣ್ಮರಿಯಾದ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಎಂಬಂಥ ರಾಜ್ಯ ಬಲವಾದಂಥ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಪ್ರಿಯರು, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವರ ಆಶೀರ್ವಾದ ಹೊಂದುವ ತನಕ ನಾವು ದೇವರ ಸನ್ನಿಧಿ ಬಿಡುವ, ಹಠ ಮಾಡಬೇಕು, ಕೊಡೋ ತನಕ ಬಿಡುವ. ದೇವರೇನು ಆಶೀರ್ವಾದ ಮಾಡು, ಕರ್ತನೇ ನನ್ನ ಮಗನ ಆಶೀರ್ವಾದ ಮಾಡು, ದೇವರೇ ನನ್ನ ಮಕ್ಕಳನ್ನ ಆಶೀರ್ವಾದ ಮಾಡು, ಒಳ್ಳೆ ಎಜುಕೇಷನ್ ಕೊಡು, ಒಳ್ಳೆ ಸಂಬಂಧಗಳು ಕೊಡು, ಒಳ್ಳೆ ಮದುವೆಗಳ ಸಂಬಂಧಗಳು ಕೊಡು ದೇವರೇ ಎಂಬುದಾಗಿ ಹೇಳಿ ನಾವು ಆಶೀರ್ವಾದಕ್ಕಾಗಿ ನಾವು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎರಡು ವಿಷಯ ಹೇಳಿದೆ. ಒಂದು, ದೇವರ ಸನ್ನಿಧಿಯನ್ನು ಬಯಸಿದೆ. ನಾವು ಎಷ್ಟೋ ಕೋರ್ತೇವೆ, ಅದು ಊಟ ಮಾಡಬೇಕು, ಇದು ಊಟ ಮಾಡಬೇಕು, ಅದು ತಗೋಬೇಕು, ಇದು ಎಷ್ಟೋ ಬಯಸ್ತೇವೆ ನಾವು. ನಮ್ಮ ಬೈಕ್ ಎಷ್ಟೋ ಇದೆ. ಆದರೆ ಇವನು ಬಯಸಿದ್ದು ಏನು ಗೊತ್ತಾ? ದೇವರ ಸನ್ನಿಧಿ ಬಯಸಿದ, ದೇವರ ಸನ್ನಿಧಿಯನ್ನು ಬಯಸಿದ, ದೇವರ ಸನ್ನಿಧಿಯನ್ನು ಕೋರಿದ, ದೇವರ ಸನ್ನಿಧಿ ಬೇಕೆಂಬುದಾಗಿ ಬೇಡಿಕೊಂಡ. ಒಂದು. ಎರಡದಾಗಿ ದೇವರ ಆಶೀರ್ವಾದ ಕೇಳಿಕೊಂಡ. ಇಸ್ರಾಯೇಲ್ ದೇವರಿಗೆ ಏನು ಮಾಡ್ದ? ನೀನು ನನ್ನನ್ನು ವಿಶೇಷವಾಗಿ ಏನು ಮಾಡಬೇಕು? ಆಶೀರ್ವಾದ ಮಾಡಿ. ಆಮೇಲೆ ನಿನ್ನ ಹಸ್ತದಿಂದ ನನ್ನನ್ನು ಏನು ಮಾಡ್ಬೇಕಂತ? ದೇವರ ಆಶೀರ್ವಾದ ಮಾಡಿದ್ರೆ ಪ್ರಾಂತ್ಯ ವಿಶಾಲವಾಗ್ತದೆ. ಅಂದ್ರೆ ನಮ್ಮ ಕುಟುಂಬ ದೊಡ್ಡದಾಗಿ ಬೆಳೀತದೆ, ನಮ್ಮ ಆಶೀರ್ವಾದ ದೊಡ್ಡದಾಗಿ ಬೆಳೆಯುತ್ತವೆ, ನಮ್ಮ ಸಂತಾನ ದೊಡ್ಡದಾಗಿ ಬೆಳೆಯುತ್ತದೆ, ನಮ್ಮ ಸೇವೆ ದೊಡ್ಡದಾಗಿ ಬೆಳೆಯುತ್ತದೆ. ಹಲ್ಲೆಲೂಯಾ ಹೇಳ್ಬೇಕು. ಹಲ್ಲೆಲೂಯಾ. ದೇವರು ಆಶೀರ್ವಾದ ಕೋರ್ತಾ ಇದ್ದಾರೆ. ಅವರು ನನಗೆ ಎಲ್ಲೇ ವಿಶಾಲ ಮಾಡಂತ ಹೇಳ್ಕೊಳ್ತಾರೆ. ಈಗ ದೊಡ್ಡದಾಗಿ ಬೆಳೆಸಪ್ಪ ಎಂಬುದಾಗಿ ಕೇಳ್ತಾ ಇದ್ದಾರೆ. ಇವತ್ತು ಕೂಡ ನೀನು ನಾನು ದೇವರ ಸನ್ನಿಧಿ ಬೇಕು. ಎರಡನೇದಾಗಿ ದೇವರ ಆಶೀರ್ವಾದ ಈ ರೀತಿಯಾಗಿ ಕೇಳಬೇಕು. ದೇವರೇ ನಾನು ವಿಶಾಲವಾಗಿ ಆಶೀರ್ವದಿಸಿ, ದೊಡ್ಡದಾಗಿ ಆಶೀರ್ವಾದ ಮಾಡಿ, ಅನೇಕರಿಗೆ ಆಶೀರ್ವಾದಕರವಾಗಿರಬೇಕು ಎಂಬುದಾಗಿ ಹೇಳಿ ಈಗ ದೇವರ ಹತ್ರ ಕೇಳೋದು. ಎರಡನೇದಾಗಿ. ಮೂರನೇದಾಗಿ, ನೀನು ನನ್ನನ್ನು ಕೈ ಹಿಡಿದು. ಹೌದಾ? ಹಿಡಿದು ನಿನ್ನ ಹಸ್ತದಿಂದ ನಾನು ಏನು ಮಾಡ್ಬೇಕಂತ? ಹಿಡಿಬೇಕು. ನನ್ನನ್ನು ಯಾರು ಹಿಡ್ಕೋಬೇಕು? ಯಾರು ಹಿಡ್ಕೋಬೇಕು ನಮ್ಮನ್ನು? ಹಲ್ಲೆಲೂಯಾ ಹೇಳ್ತೀರಾ? ಹಲ್ಲೆಲೂಯಾ ಹೇಳ್ತೀರಾ? ಆತನ ಬಲದಿಂದ ನಮ್ಮನ್ನು ಹಿಡ್ಕೋಬೇಕು. ಆತನ ಕೈ ಹಿಡ್ಬೇಕಂದ್ರೆ ಏನು ಬಂತು? ಆತನ ಬಲದಿಂದ ನಮ್ಮನ್ನು ಹಿಡ್ಕೋಬೇಕು. ಆತನ ಬಲ ಬೇಕು ನಮಗೆ. ನಮ್ಮ ಬಲ ಸಾಲದು, ನಮ್ಮ ಬಲ ಸಾಲದು. ಕೂತ್ಕೊಂಡು ಎದ್ದೇಳಕ್ಕೆ ಸಾಲದು ನಮ್ಮ ಬಲ, ಮಕ್ಕಳು ಎದ್ದೇಳಕ್ಕೆ ಸಾಲದಿಲ್ಲ ನಮ್ಮ ಬಲ. ದೇವರ ಬಲ ಬೇಕು. ಮತ್ತು ಆತನ ಹಸ್ತದಿಂದ ನಮ್ಮನ್ನು ಹಿಡಿಬೇಕು. ದೇವರೇ ನಿನ್ನ ಹಸ್ತದಿಂದ ಹಿಡಿ, ನಿನ್ನ ಬಲದಿಂದ ನನ್ನ ಹಿಡಿದು, ನಿನ್ನ ಬಲ ನನಗೆ ಸಾಕು, ನಿನ್ನ ಬಲ ನನಗೆ ಬೇಕಂತ ಕೇಳಬೇಕು ದೇವರ ಹತ್ರ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ ಹೇಳಬೇಕು. ಮೊದಲನೇದಾಗಿ ಏನು ಬೇಕು? ದೇವರ ಸನ್ನಿಧಿ ಕೋರಿದ, ದೇವರ ಸನ್ನಿಧಿ ನಮ್ಮನ್ನು ಬಯಸಬೇಕು. ಒಂದು. ಎರಡನೇದಾಗಿ ಅವನು ದೇವರ ಆಶೀರ್ವಾದ ಬೇಡಿದ, ದೇವರ ಆಶೀರ್ವಾದ ಬೇಡಿದ, ದೇವರ ಆಶೀರ್ವಾದ ಬೇಡಿದ. ಮೂರನೇದಾಗಿ ದೇವರ ಬಲ ಬೇಕು. ದೇವರ ಬಲ ಬೇಕು ನನಗೆ. ದೇವರೇ ನೀನು ಹಿಡ್ಕೊಂಡ್ರೆ ಸಾಕು ನನಗೆ ಬಲ ಬರ್ತದೆ, ನೀನು ನೆನಪು ಮಾಡಿಕೊಂಡ್ರೆ ಸಾಕು ನನಗೆ ಬಲ ಬರ್ತದೆ. ಇದಕ್ಕೊಂದು ಹಾಡು ಆಡಿದೆವಲ್ಲ, ನಡೆಯಲು ಆಗದ ಸಮಯದಲ್ಲಿ ನನ್ನ ಹೊತ್ತುಕೊಂಡು ನಡೆಸುವುದು ನಿನ್ನ ಕೃಪೆ. ನಡೆಯಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ, ನೋವು, ಕಷ್ಟ, ಬಲ ಸಾಲಂಗಿಲ್ಲ. ಎಷ್ಟು ಸ್ಟ್ರೆಂತು, ಎಷ್ಟು ನಮ್ಮ ವಿಟಮಿನು, ಎಷ್ಟು ನಮಗೆ ಬೇಕಾಗಿರುವಂಥ ಎಲ್ಲ ಥರವಾಗಿರುವಂಥ ಆಹಾರ ಊಟ ಮಾಡಿದ್ರು ಕೂಡ ನಮಗೆ ಬಲ ಸಾಲ. ಯಾವುದೋ ಒಂದು ನೋವು ಬರ್ತದೆ, ಯಾವುದೇ ಒಂದು ನಮಗೆ ನಿಶಕ್ತಿ ಆಗ್ತದೆ. ಯಾವುದೋ ಒಂದು ಕೆಲವರು ಹೇಳ್ತಿದ್ರು ಕೊರೋನಾ ಬಂದೋದ್ಮೇಲೆ ಎಲ್ಲ ಜನರು ಮೆತ್ತಗಾಗಬೇಕು. ಕೊರೋನಾ ಬಂದಮೇಲೆ ಎಲ್ಲ ಜನರು ಮೆತ್ತಗಾಗ್ಬಿಟ್ರು. ಎರಡು ಇಂಜೆಕ್ಷನ್ ಹಾಕಿದ್ರು, ಮೆತ್ತಗಾಗ್ಬಿಟ್ರು ಜನ ಅಂತಾರೆ. ಆದರೆ ನಾನು ಹೇಳ್ತೇನೆ, ಕೊರೋನಾ ಮೆತ್ತಗೆ ಮಾಡಲ್ಲ, ದೇವರ ಕೈ ಹಿಡಿದ್ರೆ ನಮ್ಮನ್ನು ಗಟ್ಟಿಗೆ ಮಾಡ್ತಾರೆ. ದೇವರ ಕೈ ಹಿಡಿದ್ರೆ ನಮ್ಮನ್ನು ಗಟ್ಟಿಗೆ ಮಾಡ್ತಾರೆ. ಬಲ ತುಂಬಿಸ್ತಾರೆ ದೇವರು ನಮಗೆ. ದೇವರ ಬಲ ನಮಗೆ ತುಂಬಿಸ್ತಾನೆ. ದೇವರ ಬಲ
ಇವತ್ತು ನಮಗೆ ಬೇಕು ಪ್ರಿಯ ದೇವರ ಮಕ್ಕಳೇ, ದೇವರ ಬಲ ಬೇಕು ನಮಗೆ. ದೇವರೇ ನನ್ನ ಬಲ ನನಗೆ ಕೊಡು ಎಂಬುದಾಗಿ ಕೇಳಬೇಕು. ಆತನ ಹಸ್ತದಿಂದ ನನ್ನನ್ನು ಹಿಡಿದು ಅಂತ ಹೇಳ್ತಾನೆ. ಆತನ ಹಸ್ತದಿಂದ ನಮ್ಮನ್ನು ಹಿಡಿದು ಎಂಬುದಾಗಿ ಹೇಳುವಾಗ ಆತನ ಬಲ ನಮ್ಮನ್ನು ಹಿಡ್ಕೊಂಡಿದೆ. ಆತನ ಬಲ ನಮ್ಮನ್ನು ಹಿಡ್ಕೊಂಡಿದೆ. ಆತನ ಕೈ ಬಿಟ್ಟು ಬಿಟ್ಟಿದ್ರೆ ಇವತ್ತು ನಾವು ಇಲ್ಲಿ ಇರ್ತಿದ್ದಿಲ್ಲ, ಇವತ್ತು ನಾವು ಬದುಕ್ತಿರ್ಲಿಲ್ಲ, ಇವತ್ತು ನಾವು ಜೀವಿಸ್ತಿರ್ಲಿಲ್ಲ. ಹೇಗೋ ಒಂದು ಬಲ ಕೊಟ್ಟ ನಮಗೆ. ಅದಕ್ಕೆ ದಾವಿದನ ನೀನೇ ನನಗೆ ಬಲ ಸ್ವಾಮಿ ಅಂತ. ಯಾರು ನಮಗೆ ಬಲ? ಊಟ ನಮಗೆ ಬಲ ಅಲ್ಲ, ಟಾನಿಕ ನಮಗೆ ಬಲ ಅಲ್ಲ, ಹಣ ನಮಗೆ ಬಲ ಅಲ್ಲ, ದೇವರೇ ನಮಗೆ ಬಲ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಯಾರು ಬಲ? ದೇವರೇ ನಮಗೆ ಬಲ. ಯೆಹೋವನೇ ನೀನೇ ನನಗೆ ಬಲ ಎಂಬುದಾಗಿ ಹೇಳ್ತಾನೆ ದಾವಿದ. ಹೌದು ಪ್ರಿಯ ದೇವರ ಮಕ್ಕಳೇ, ನಮಗೆ ಬಲ ಆತನೇ, ನಮಗೆ ಸ್ಟ್ರೆಂತ್ ಆತನೇ, ನಮಗೆ ಪವರ್ ಆತನೇ. ಯೇಸುವೇ ನಮಗೆ ಸ್ಟ್ರೆಂತ್, ಯೇಸುವೇ ನಮಗೆ ಪವರ್, ಯೇಸುವೇ ನಮಗೆ ಶಕ್ತಿ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೆಸರಿನಲ್ಲಿ ನಮಗೆ ಶಕ್ತಿ ಇದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಶಕ್ತಿ ಹೊಂದ್ಕೊಳ್ಳಿ. ಪ್ರಾರ್ಥನೆ ಮಾಡುವಾಗೆಲ್ಲ ಒಂದು ಹೊಸ ಶಕ್ತಿ ಹೊಂದ್ಕೊಳ್ತೀವಿ. ಚರ್ಚಿಗೆ ಬಂದಾಗೆಲ್ಲ ಒಂದು ಹೊಸ ಶಕ್ತಿ ಹೊಂದ್ಕೊಳ್ತೀವಿ. ಬೈಬಲ್ ಓದಿ, ಬೈಬಲ್ ಸ್ವಲ್ಪ ಸಮಯ ಓದಿ ಎದ್ದು ಹೋದರೆ ನಮ್ಗೆ ಹೊಸ ಶಕ್ತಿ ಬರ್ತದೆ. ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಎದ್ರೆ ಹೊಸ ಬಲ ಬರ್ತದೆ, ಹೊಸ ಆದರಣೆ ಬರ್ತದೆ ನಮಗೆ, ಹೊಸ ಬಲ ಬಂದ್ಬಿಡ್ತದೆ ನಮಗೆ, ಹೊಸ ಒಂದು ಶಕ್ತಿ ಬಂದ್ಬಿಡ್ತದೆ ನಮಗೆ. ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿರಿ, ಒಂದು ಅರ್ಧ ತಾಸು ಪ್ರಾರ್ಥನೆ ಮಾಡಿರಿ, ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡಿ ಎದ್ದೇಳ್ರಿ, ಒಂದು ಹೊಸ ಬಲ ಬಂದಂಗೆ ಆಗ್ತದೆ, ಹೊಸ ಶಕ್ತಿ ಬಂದಂಗೆ ಆಗ್ತದೆ. ಎಲ್ಲದ ಒಂದು ಆರಣೆ ಬಂದಂಗೆ ಆಗ್ತದೆ ನಮಗೆ. ಯಾಕೆ ಗೊತ್ತಾ? ಆತನ ಬಲ ನಮ್ಮನ್ನು ಹಿಡಿದುಕೊಂಡಿದೆ. ದೇವರ ಸ್ತೋತ್ರ. ಹಲ್ಲೆಲೂಯಾ. ಕಾಲು ಜಾರದಂತೆ ಆತನ ಬಲ ನಮ್ಮನ್ನು ಹಿಡಿದುಕೊಂಡಿದೆ. ನಾವು ಎಡೆದು ಬೀಳದಂತೆ ಆತನ ಕೈ ನಮ್ಮನ್ನು ಹಿಡ್ಕೊಂಡಿದೆ. ಆತನ ಬಲ ನಮ್ಮನ್ನು ಹಿಡ್ಕೊಂಡಿದೆ, ಆತನ ಕೈ ನಮ್ಮನ್ನು ಹಿಡ್ಕೊಂಡು. ಅದಕ್ಕೆ ಯಾವೇಶನ ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾನೆ ಅಂದರೆ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಅಂತ. ಅಂದರೆ ನಿನ್ನ ಬಲ ಹಿಡಿದಾಗ ನಾನು, ನಿನ್ನ ಬಲ ನಾನು ಹಿಡ್ಕೊಂಡ್ರೆ ಸಾಕು, ಯಾರು ಕೂಡ ಬೀಳಿಸಲಿಕ್ಕೆ ಸಾಧ್ಯವಿಲ್ಲ, ಯಾರು ಕೂಡ ನನ್ನನ್ನು ಉರುಳಿಸಲಿಕ್ಕೆ ಸಾಧ್ಯವಿಲ್ಲ, ಯಾರು ಕೂಡ ಯಾವ ಮಾಟ ಮಂತ್ರ ಕೂಡ ನಮಗೆ ಏನು ಮಾಡೋಕ್ಕಾಗಲ್ಲ. ದೇವರಿಗೆ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲು ದೇವರ ಸನ್ನಿಧಿ ಬಯಸಿದ, ಎರಡನೇದಾಗಿ ದೇವರ ಆಶೀರ್ವಾದ ಕೋರಿಕೊಂಡ, ಮೂರನೇದಾಗಿ ನಿನ್ನ ಹಸ್ತ ನಾನು ಹಿಡ್ಕೋ ಎಂಬುದಾಗಿ ಹೇಳುವಾಗ ದೇವರ ಏನು ಕೇಳಿದ? ಬಲವನ್ನು ಕೇಳಿದ. ದೇವರ ಬಲ ಕೇಳಿದ. ದೇವರೇ ನೀನು ನನಗೆ ಬಲ ಕೊಡಪ್ಪ, ಇನ್ನೂ ಜೀವಿಸೋದಕ್ಕೆ ಶಕ್ತಿ ಕೊಡಪ್ಪ, ಇನ್ನೂ ಆಯುಷ್ಯ ಕೊಡಪ್ಪ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹದ್ದಿಗೆ ಬರುವಂತೆ ಯೌವನವನ್ನು ನಿನಗೆ ತಿರುಗಿ ಬಲ ಮಾಡ್ತೇನೆ. ಹದ್ದಿಗೆ ಬರುವಂತೆ ಯೌವನ ತಿರುಗಿ ಬಲ ಮಾಡ್ತಾನೆ, ಮತ್ತೆ ತಿರುಗಿ ಬಲ ಕೊಡ್ತಾರೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು. ಹೊಸ ಬಲ. ಕರ್ತನನ್ನು ನಿರೀಕ್ಷಿಸುವ ಹೊಸ ಬಲ ಹೊಂದಿಕೊಳ್ತಾರೆ. ಯೇಸುವನ್ನು ಪ್ರಾರ್ಥನೆ ಮಾಡುವ ಹೊಸ ಬಲ ಹೊಂದಿಕೊಳ್ತಾರೆ. ಅದಕ್ಕೆ ಆತನ ಬಲ ಬೇಕು. ಗೊತ್ತು ನಮಗೆ ಆತನ ಬಲ, ಆತನ ಸನ್ನಿಧಿ ಬಯಸಬೇಕು, ಆತನ ಆಶೀರ್ವಾದ ಕೇಳಬೇಕು, ಆತನ ಬಲನ ಗೊತ್ತು ನಮ್ಗೆ ಏನು ಬೇಕು? ಆತನ ಬಲ ಬೇಕು. ದೇವರಿಗೆ ಸ್ತೋತ್ರವಾಗಲಿ. ನಿನ್ನ ಹಸ್ತದಿಂದ ಹಿಡಿದು ಅಂತ ಮುಂದೆ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ. ಯಾವ ವೇದನೆ ಅಂದರೆ ಯಾವ ಕೇಡು ಉಂಟಾಗದಂತೆ ನೀನು ನನಗೇನಾಗಬೇಕು? ಯಾವ ಕೇಡು ಬರಬಾರ್ದು, ಯಾವ ಆಪತ್ತು ಬರಬಾರ್ದು, ಯಾವ ತರಹದ ಅಪಘಾತ ಬರಬಾರದು, ಏನು ಬರಬಾರದು. ಆದರೆ ನಾನು ಏನಿರಬೇಕು? ದೇವರ ಆಶ್ರಯ ಬೇಕು ನಮಗೆ. ಹಲ್ಲೆಲೂಯಾ. ನಾವು ಮಾಡ್ತೀವಲ್ಲ, ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్ಯ, ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్ಯ. ಯಾರ ಆಶ್ರಯ ಬೇಕು ನಮಗೆ? ಮಕ್ಕಳ ಆಶ್ರಯ ಬೇಕು ನಮಗೆ. ಬೇಕಿಲ್ಲ ಅಂತ ಇಲ್ಲ,
ಆದರೆ ದೇವರ ಆಶ್ರಯ ಬೇಕು ನಮಗೆ. ದೇವರ ಆಧಾರ ಬೇಕು ನಮಗೆ. ದೇವರ ಆಧಾರ ಬೇಕು, ದೇವರ ಆಶ್ರಯ ಬೇಕು ನಮಗೆ. ದೇವರ ಸನ್ನಿಧಿ ಕೋರಿಕೊಂಡನು, ದೇವರ ಆಶೀರ್ವಾದವನ್ನು ಬೇಡಿದನು, ದೇವರ ಬಲವನ್ನು ಹೊಂದಿಕೊಂಡನು. ಮೂರನೇದಾಗಿ, ನಾಲ್ಕನೇದಾಗಿ ದೇವರ ಆಶ್ರಯಕ್ಕಾಗಿ ಯಾವ ಕೇಳು ಬರದಂತೆ ನನ್ನ ಎಲ್ಲಿಡಬೇಕು? ಸುರಕ್ಷಿತವಾಗಿ ನನ್ನ ಆಶ್ರಯದಲ್ಲಿ ನಾನು ಇಡಬೇಕು. ಅಲ್ಲಿಯ 91ನೇ ಕೀರ್ತನೆ 1ನೇ ವಚನ ಬರೆಯಲ್ಪಟ್ಟಿದೆ, ಪರಾತ್ಮ ಮೊರೆಗೆ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು, ಆತನ ನೆರಳಿನಲ್ಲಿ ಸುರಕ್ಷಿತನಾಗಿರುವನು. ಅಂದ್ರೆ ಆತನ ಆಶ್ರಯದಲ್ಲಿ ಭದ್ರವಾಗಿ ಕಾಪಾಡ್ತಾನೆ. ಕೇಡು ಬಂದಾಗ, ಆಪತ್ತುಗಳು ಬಂದಾಗ, ರೋಗಗಳು ಬಂದಾಗ, ಕೊರೋನಾ ಬಂದಾಗ ಎಷ್ಟು ಭದ್ರವಾಗಿ ಕಾಪಾಡಿದ ದೇವರು, ಎಷ್ಟು ಭದ್ರವಾಗಿ ಕಾಪಾಡಿ. ಆಶ್ರಯ, ಅದನ್ನೇ ಆಶ್ರಯ ಇತ್ತು ನಮಗೆ. ಬೇರೆ ಆಶ್ರಯ ಏನಿಲ್ಲ. ಹಂಗೆ ಮಾಡ್ರಿ, ಹಿಂಗೆ ಮಾಡ್ರಿ, ತಪ್ಪಲು ಹೊಡ್ರಿ, ಚಪ್ಪಲ್ ಹೊಡ್ರಿ, ಅದು ಹೊಡ್ರಿ, ಇದು ಹೊಡ್ರಿ, ಇಂಜೆಕ್ಷನ್ ಹಾಕ್ಸ್ಕೊಳ್ರಿ, ಕೊರೋನಾ ಬಂತು, ಕ್ವಾರಂಟೈನ್ ಮಾಡಿರಿ, ಅದು ಮಾಡಿರಿ, ಬಾಗಿಲು ಮುಚ್ಕೊಳ್ರಿ, ಹಂಗೆ ಮಾಡಿರಿ ಎಲ್ಲ ಹೇಳಿದ್ರು. ಆದರೆ ನಮಗೆ ನಿಜವಾಗಿ ಆಶ್ರಯವಾಗಿರುವಂಥನು ಯೇಸುವೇ. ಆಶ್ರಯದಲ್ಲಿದ್ದ ಸಲುವಾಗಿ ದೇವರು ನಮ್ಮ ಸೇಫ್ಟಿಯಾಗಿ ಕಾಪಾಡಿದ. ನಮಗೆ ಸೇಫ್ಟಿ ಎಲ್ಲಿದೆ ಅಂದರೆ ಯೇಸುವಿನ ಆಶ್ರಯದಲ್ಲೇ ನಮಗೆ ಸೇಫ್ಟಿ ಇದೆ, ನಮಗೆ ಭದ್ರತೆ ಇದೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಯಾಬೇಜನು ಇಗೋ ಆತನ ಆಶ್ರಯವನ್ನು ಕೋರ್ಕೊಂಡು ಯಾವ ಬೇಗನೆ ಉಂಟಾಗದಂತೆ, ಅಂದರೆ ಯಾವ ನಮಗೆ ಕೇಡು ಆಗದಂತೆ, ಯಾವ ಅಪಾಯ ನಮಗಾಗದಂತೆ ನನ್ನ ನಿನ್ನ ಆಶ್ರಯದಲ್ಲಿ ಇಟ್ಟುಕೋ ಎಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದಾನೆ. ಕೇಳೋಣ ನಾವು. ಪ್ರಿಯ ದೇವರ ಮಕ್ಕಳೇ, ನನ್ನ ಮಕ್ಕನಿಗೆ, ನನ್ನ ಮಗನಿಗೆ, ನನ್ನ ಮಕ್ಕಳಿಗೆ ಯಾವ ಕೇಡು ನೋವು ಆಗಬಾರ್ದು. ನಿನ್ನ ಆಶ್ರಯದಲ್ಲಿ ಇಟ್ಟುಕೊಪ್ಪ. ನಮ್ಮ ಸೇವೆಯನ್ನು ಆಶ್ರಯದಲ್ಲಿ ಇಟ್ಟುಕೊಪ್ಪ. ನಮ್ಮ ಮಕ್ಕಳಿನ ಆಶ್ರಯದಲ್ಲಿ ಇಟ್ಟುಕೊಪ್ಪ. ಭದ್ರತೆಯಲ್ಲಿ ಇಟ್ಟುಕೋ ಸ್ವಾಮಿ. ಕೋಳಿ ತನ್ನ ಮರಿಗಳನ್ನು ಯಾವ ಪ್ರಕಾರವಾಗಿ ಭದ್ರವಾಗಿ ಕಾಪಾಡ್ತದೋ ಅದರಂತೆ ನಾನು ನಿಮ್ಮನ್ನು ಕಾಪಾಡ್ತೇನೆ ಅಂತ ಹೇಳಿದ 99ನೇ ಕೀರ್ತನೆ. ತನ್ನ ಮರಿಗಳನ್ನು ರೆಕ್ಕೆ ಕೆಳಗೆ ಒದಗಿಸುವ ಪ್ರಕಾರ ಆತನ ಏನು ಮಾಡ್ತಾನೆ? ಆತನ ಮರೆ ಮಾಡ್ತಾನೆ. ಅದ್ದಿಗೆ ಕಣ್ಣಿಗೆ ಬೀಳದಂತೆ, ಸೈತನ ಕಣ್ಣಿಗೆ ಬೀಳದಂತೆ ನಮ್ಮನ್ನು ಏನು ಮಾಡ್ತಾನಂತ ತನ್ನ ರೆಕ್ಕೆಯ ಅಡಿಯಲ್ಲಿ ನಮ್ಮನ್ನು ಮುಚ್ಚಿಕೊಳ್ಳುವವನಾಗಿದ್ದಾನೆ. ಶೋಧನೆ ಬಂದಾಗ, ಕಷ್ಟ ಬಂದಾಗ, ವೇದನೆ ಬಂದಾಗ, ಪರಿಸ್ಥಿತಿಗಳು ತಾರುಮಾರಾದ ಪರಿಸ್ಥಿತಿಯಲ್ಲಿ ಆತನನ್ನು ಮುಚ್ಚಿಟ್ಟು ಬಚ್ಚಿಟ್ಟು ನಮ್ಮನ್ನು ಕಾಪಾಡ್ತಾನೆ. ಕೊರೋನಾ ಸಮಯದಲ್ಲಿ ಹಾಗೆ ಅಲ್ವ ಆಗಿದ್ದು. ನಮ್ಮನ್ನು ಮುಚ್ಚಿಟ್ಟನು, ನಮ್ಮನ್ನು ಬಚ್ಚಿಟ್ಟನು, ನಮ್ಮನ್ನು ಸೇಫ್ಟಿ ಮಾಡಿದನು. ಕೋಳಿ ತನ್ನ ಮರಿಗಳನ್ನು ಯಾವ ಪ್ರಕಾರವಾಗಿ ಮುಚ್ಚಿಟ್ಟುಕೊಂಡು ಆ ರೀತಿಯಾಗಿ ಮುಚ್ಚಿಟ್ಟುಕೊಂಡು ಭದ್ರವಾಗಿ ಬೆಚ್ಚನೆ ಅನುಭವ ದೇವರು ನಮಗೆ ಕೊಟ್ಟರು. ಇರುವ ಸ್ಥಳದಲ್ಲೇ ಪ್ರಾರ್ಥನೆ ಮಾಡಿದೆವು, ಇರುವ ಸ್ಥಳದಲ್ಲೇ ದೇವರನ್ನು ಸ್ತುತಿಸ್ತಾ ಇದ್ದೆವು, ವಾಕ್ಯ ಕೇಳ್ತಾ ಇದ್ದೆವು, ಪ್ರಾರ್ಥನೆ ಮಾಡ್ತಾ ಇದ್ದೆವು. ಭದ್ರವಾಗಿ ಕಾಪಾಡಿದನು. ಆತನ ಆಶ್ರಯ ನಮಗೆ ಬೇಕು. ಯಾವುದೇ ಜನ ಅದನ್ನು ಕೇಳ್ತಾ ಇದ್ದಾನೆ, ಯಾವ ವೇದನೆ ಉಂಟಾಗದಂತೆ ನನ್ನ ಏನು ಮಾಡಬೇಕು? ಕಾಪಾಡಬೇಕು ಸ್ವಾಮಿ ಎಂದು ಹೇಳಿದಾಗ ದೇವರು ಅವನ ಪ್ರಾರ್ಥನೆಯನ್ನು ಲಾಲಿಸಿದನು. ದೇವರು ನಮಗೆ ಸ್ತೋತ್ರವಾಗಿ. ಹಲ್ಲೆಲೂಯಾ. 4 ವಿಷಯ ಕೇಳಬೇಕಿದೆ. 4 ವಿಷಯ. 1, ದೇವರ ಸನ್ನಿಧಿ ಹೇಳಬೇಕಲ್ಲ. ದೇವರ ಸನ್ನಿಧಿಯನ್ನು ಬಯಸಿದನು. 1. 2ನೇದಾಗಿ ದೇವರ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ, ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿದನು. 3ನೇದಾಗಿ ದೇವರ ಬಲ ಬೇಕೆಂತ ಕೋರಿದನು. ದೇವರೇ ನಿನ್ನ ಬಲ ನನಗೆ ಬೇಕು, ದೇವರೇ ನಿನ್ನ ಬಲ ನನಗೆ ಬೇಕೆಂದ 3ನೇದಾಗಿ ಕೇಳಿದನು. 4ನೇದಾಗಿ ಆಶ್ರಯ ಬೇಕು. ಈಗ ಒಂದೊಂದಾಗಿ ನಾನು ತೋರಿಸ್ತೇನೆ, ನೀವು ಹೇಳಬೇಕು. ಹೇಳ್ಬೇಕು. ದೇವರ ಆಶೀರ್ವಾದವನ್ನು ಬೇಡಿಕೊಂಡು 2ನೇದಾಗಿ, 3ನೇದಾಗಿ ದೇವರ ಬಲವನ್ನು ಕೋರಿಕೊಂಡನು. 3ನೇದಾಗಿ, 4ನೇದಾಗಿ ಆಶ್ರಯಕ್ಕಾಗಿ ದೇವರ ಆಶ್ರಯ. ದೇವರ ಆಶ್ರಯ ಬೇಕು ಇವತ್ತು ನಮಗೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮವರು, ನಮ್ಮ ರಿಲೇಷನ್ ಅವರು, ನಮ್ಮ ಅಕ್ಕ ತಂಗಿಯವರು, ನಮ್ಮ ಅಣ್ಣ ತಮ್ಮಂದರು ಎಷ್ಟು ತ್ರಾಸಿನಲ್ಲಿದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ. ನಾವು ದೇವರ ಆಶ್ರಯದಲ್ಲಿದ್ದೇವೆ, ದೇವರ ಆಶ್ರಯದಲ್ಲಿದ್ದೇವೆ. ಹೌದು ಪ್ರಿಯ ದೇವರ ಮಕ್ಕಳೇ, ಆತನ ಆಶ್ರಯದಲ್ಲಿ ಇನ್ನೂ ಬೆಳೆಯೋಣ, ಆತನ ಆಶ್ರಯದಲ್ಲಿ ಇನ್ನೂ ಬಾಳೋಣ. ಯಾಬೇಜನು ದುಃಖದಲ್ಲಿದ್ದರೂ ಕೂಡ
ಕಷ್ಟದಲ್ಲಿದ್ರು ಕೂಡ ಅವನ ನೋವು ದೇವರಿಗೆ ತೋರ್ಪಡಿಸ್ತಾ ಇದ್ದಾನೆ, ವ್ಯಕ್ತಪಡಿಸ್ತಾ ಇದ್ದಾನೆ, ದೇವರ ಹತ್ರ ಬರ್ತಾ ಇದ್ದಾನೆ. ಈ ಮಧ್ಯಾಹ್ನ ಸಮಯದಲ್ಲಿ ಕರ್ತನ ಮುಂದೆ ಈ 4 ವಚನಗಳ 4 ಮಾತುಗಳನ್ನು ನೆನಪು ಮಾಡಿಕೊಂಡು ಕರ್ತನ ಕೈ ಲುಚ್ಕೊಳ್ಳೋಣ, ಕರ್ತನ ಆಶೀರ್ವಾದ ಮಾಡೋಣ. ಎದ್ದು ನಿಂತ್ಕೊಳ್ಳೋಣ. ಇದು ಭಾಗವನ್ನು ಒಂದು ಚರಣವನ್ನು ಆಡಿಕೊಳ್ಳುವಾಗ ದೇವರ ಮಹಿಮೆಗಾಗಿ ನಾವು ಕಾಣಿಕೆಗಳನ್ನು ಸೇಕರಣೆ ಮಾಡಿ ನಾವು ಪ್ರಾರ್ಥನೆ ಮಾಡಿ ಆಶೀರ್ವಾದ ಹೊಂದಿ ನಾವು ಹೋಗೋಣ. ಕರ್ತನ ಆಶೀರ್ವಾದ ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಪ್ಲೀಸ್ ಸ್ಟಾಂಡ್ ಅಪ್. ಎದ್ದು ನಿಂತ್ಕೊಳ್ಳೋಣ. ಆಧಾರ